Krishna ni begane baro baro baro. Elrigu namaskara. Ladies and gentlemen, in a short while from now, the Honorable Union Minister and dignitaries are expected to arrive at the venue. I would request all the esteemed delegates and participants of this conference to kindly come inside. Dayavitu ellaru olagade barabekagi vinanti. I would request all the participants to kindly come inside and take your seats as we are expecting the dignitaries to arrive in just a short while from now. And straight away, I would request all of you to kindly put your mobiles in the silent mode straight away, so that so long as the inaugural session will happen, let's not have any disturbance in terms of the different types of musical ringtones. So I would request straight away to put your mobiles in the silent mode. And for the entire program, I would also request all of you to kindly be in your seats itself, so that we'll send a message to the entire world that everything is smooth and safe here at Hampi. So kindly take your seats as we await the arrival of the dignitaries.
ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ. ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ 8 7 ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ತುಂಟಕನೊಪ್ಪನ ಕಳೆದುದರಿಂದೆ ತುಂಟಕನೊಪ್ಪನ ಕಳೆದುದರಿಂದೆ ಬಂಟನಾಗಿ ಬಂದನೋ ರಂಗಶಾಯಿ ಬಂಟನಾಗಿ ಬಂದನೋ ರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ. ವಜ್ರವಿಡೂರ್ಯದ ಕೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ವಜ್ರವಿಡೂರ್ಯದ ಕೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ನಿಜರಾದಿ ಮುನಿಗಳನ ಕಂಡೆ ನಿಜರಾದಿ ಮುನಿಗಳನ ಕಂಡೆ ದುರ್ಜನಾಂತಕನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ. ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ಅಂಬುಜೋತ್ಪವ ರುದ್ರರ ಕಂಡೆ ಅಂಬುಜೋತ್ಪವ ರುದ್ರರ ಕಂಡೆ ಅಂತನಾಂತಕನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ. ಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ಭಾಗವತರ ಸಮ್ಮೇಳವ ಕಂಡೆ
ಕೇಶವನ ನಾ ಕಂಡೆ, ಕಾಗಿ ನೆಲೆಯಾದಿ ಕೇಶವನ ನಾ ಕಂಡೆ. ಇಷ್ಟು ದಿನ ಈ ವೈಕುಂಠ ಎಷ್ಟೋ ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟೋ ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟೋ ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ. ಹಲೋ 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 ಸ್ವಲ್ಪ ಸೌಂಡ್ ಕೊಡು. ಹಲೋ ಹಲೋ ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ನೀನಿಟ್ಟ ಕಾಯ ನೀನಿಟ್ಟ ಕಾಯ, ನಿನ್ನ ಕೈಲಿ ಮಾಯ ಆಗುವುದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಣಿಕ್ಯ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನನ್ನಲಾರೆ. ಮಾಣಿಕ್ಯ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನನ್ನಲಾರೆ. ಸಾರಂಗ ಮನಕೆ ಸಾರಂಗ ಮನಕೆ ನೂರಾರು ಬಯಕೆ, ಮುಂದಿಟ್ಟು ನಮಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ
ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ. ಹಲೋ 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 ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ದಳ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ನೆಲ್ಲನ ಬಂದ ಮುದುಕಿಯನ್ನೇ ನೆಲ್ಲೋ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನೇ ಮಣಿಯೋ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಹಲೋ ಹಲೋ
ಸಾರ್ಥಕ ಚಂದುಳ್ಳ ಮುಕ್ತಿಯ ಪಡೆಯುವುದು ಬಂದದ್ದು ಪಾಡಾಯಿತು ಈ ಭವಕ ಬಂದದ್ದು ಪಾಡಾಯಿತು ಬಂದದ್ದು ಪಾಡಾಯಿತು ಈ ಭವಕ ಬಂದದ್ದು ಪಾಡಾಯಿತು ಹೊಂದಿದೆ ನಾನು ಗುರುಪಾದಕ ಹೊಂದಿದೆ ನಾನು ಗುರುಪಾದಕ ಇಂದಿಗಾಯಿತು ಜನ್ಮ ಸಾರ್ಥಕ ಇಂದಿಗಾಯಿತು ಜನ್ಮ ಸಾರ್ಥಕ ಚಂದುಳ್ಳ ಮುಕ್ತಿಯ ಪಡೆಯುವುದು ಚಂದುಳ್ಳ ಮುಕ್ತಿಯ ಪಡೆಯುವುದು ಬಂದದ್ದು ಪಾಡಾಯಿತು ಈ ಭವಕ ಬಂದದ್ದು ಪಾಡಾಯಿತು ಈ ಭವಕ ಪಂಚಕೇಶಗಳ ಬಿಡುವುದು ವಂಚನೆ ಗುಣಗಳ ಸುಡುವುದು ಪಂಚಕೇಶಗಳ ಬಿಡುವುದು ವಂಚನೆ ಗುಣಗಳ ಸುಡುವುದು ಸಂಚಿತ ಕರ್ಮಗಳ ಅಳಿವುದು ಸಂಚಿತ ಕರ್ಮಗಳ ಅಳಿವುದು ಮುಂದಿನ ಜನ್ಮದ ಪಾಪ ಕಳೆಯುವುದು ಮುಂದಿನ ಜನ್ಮದ ಪಾಪ ಕಳೆಯುವುದು ಬಂದದ್ದು ಬಂದದ್ದು ಪಾಡಾಯಿತು ಈ ಭವಕ ಬಂದದ್ದು ಪಾಡಾಯಿತು ಈ ಭವಕ ಆಸೆಗಳನ್ನೆಲ್ಲ ಕಳೆವನು ಗುರು ದೋಷಗಳನ್ನೆಲ್ಲ ಕಳೆವನು ಆಸೆಗಳನ್ನೆಲ್ಲ ಕಳೆವನು ಗುರು ದೋಷಗಳನ್ನೆಲ್ಲ ಕಳೆವನು ವಾಕುಳ್ಳ ಕೂಡಲ ರೇಷನುತ ವಾಕುಳ್ಳ ಕೂಡಲ ರೇಷನುತ ಸುಳ್ಳ ಪದವಿಯ ಕೊಡುವನು ಸುಳ್ಳ ಪದವಿಯ ಕೊಡುವನು. Ladies and gentlemen, the Honorable Union Minister and the host of dignitaries have arrived outside the venue. They'll be received by the heads of departments of ASI, Archaeological Survey of India, and then brought to the stage. So I can still observe some of the esteemed delegates of the conference are outside the function venue. I would request all of you to kindly come inside and take your seats, and also kindly adhere to the instructions of the police and security personnel, because they are here for our sake. So kindly follow the instructions of police and security so that all of us can cooperate together and bring off a great event. So I would request all of you once again to kindly come inside and take your seats. We are going to start the inauguration in just a bit.
ಬಂದರೆ ದಾಸಯ್ಯ ನಮ್ಮ ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ, ಊರಿಗೆ ಬಂದರೆ ದಾಸಯ್ಯ ನಮ್ಮ ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಾ ಕಂಡೆ ದಾಸಯ್ಯ. ಕೊಳಲು ಕೈಲೆ ದಾಸಯ್ಯ ನೀ ಕಲ್ಲಿಗೆ ಬರವಿತ್ತೆ ದಾಸಯ್ಯ. ಕೊಳಲು ಕೈಲೆ ದಾಸಯ್ಯ ನೀ ಕಲ್ಲಿಗೆ ಬರವಿತ್ತೆ ದಾಸಯ್ಯ. ಮಲ್ಲನ ಮರ್ತಿಸಿ ಮಾವನ ಮಡುಹಿದ, ಮಲ್ಲನ ಮರ್ತಿಸಿ ಮಾವನ ಮಡುಹಿದ ನೀಲಮೇಘ ಶಮ ದಾಸಯ್ಯ, ನೀಲಮೇಘ ಶಮ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಾ ಕಂಡೆ ದಾಸಯ್ಯ. ಮಾಲೆ ದಾಸಯ್ಯ ಬಲು ಗಿರಿಯನು ನಗೈದ ದಾಸಯ್ಯ. ಕೊರಳೊಳ್ಳುವನ ಮಾಲೆ ದಾಸಯ್ಯ ಬಲು ಗಿರಿಯನು ನಗೈದ ದಾಸಯ್ಯ. ഇരുಳು ಹಗಲು ನಿನ್ನ ಕಾಣದೆ ಇರಲಾರೆ, ഇരുಳು ಹಗಲು ನಿನ್ನ ಕಾಣದೆ ಇರಲಾರೆ ಮರಳು ಮಾಡುವಂಥ ದಾಸಯ್ಯ, ಮರಳು ಮಾಡುವಂಥ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಾ ಕಂಡೆ ದಾಸಯ್ಯ. ಆದಿನಾರಾಯಣ ದಾಸಯ್ಯ ಒಂದು ಸಾವಿರ ನಾಮದ ದಾಸಯ್ಯ. ಆದಿನಾರಾಯಣ ದಾಸಯ್ಯ ಒಂದು ಸಾವಿರ ನಾಮದ ದಾಸಯ್ಯ. ನಂದ ಗೋಕುಲದೊಳು ಹುಟ್ಟಿ ಗೋಗಳ ಕಾಯುವ, ನಂದ ಗೋಕುಲದೊಳು ಹುಟ್ಟಿ ಗೋಗಳ ಕಾಯುವ ಆದಿಕೇಶವರಾಯ ದಾಸಯ್ಯ, ಆದಿಕೇಶವರಾಯ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ, ಊರಿಗೆ ಬಂದರೆ ದಾಸಯ್ಯ, ಊರಿಗೆ ಬಂದರೆ ದಾಸಯ್ಯ.
ಬಾಗಿಲಲ್ಲಿ ಯಾವ ಹಾಡ ಹಾಡಲಿ ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ. ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ. Bandhugale, ladies and gentlemen, the Honorable Union Minister, Ministry of Culture, the Shri G. Kishan Reddy has arrived. We also have our Honorable Ministers, Shri Ramulu, Shri Anand Singh, a Member of Parliament, Shri Devendrappa, and Shri Somshekar Reddy, and the host of dignitaries who have arrived here. I would request all of you to kindly take your seats. As we all know, the conference deliberates on the immense depth of knowledge. We all will start the program with our salutations to Goddess Saraswati. We'll have the Vagdevi invocation, Saraswati Vandana. I would request all of you to kindly stand up for till the Saraswati Vandana is over. Dayavitu ella ಎದ್ದು ನಿಲ್ಬೇಕಾಗಿ ವಿನಂತಿ. तुषारहार धवला या शुभ्रवस्त्रान्विता या वीणां वरदण्डमण्डितकरा या श्वेतपद्मासना या ब्रह्माच्युत शङ्कर प्रभृतिभिः देवैः सदा पूजिता सा मां पातु सरस्वती भगवती निःशेषजाड्यापहा. All of you please sit down. At this juncture, I would request the Honorable Union Minister and the dignitaries to kindly come forward and light the lamp to signal the beginning of a new era in the history of our country, India, which is known for its unity in diversity. And today's and tomorrow's conference would go a long way
towards deliberations and give us an insight into the conference, which is indeed going to be beneficial for scholars, students of Indian history, archaeology, culture and architecture, and general public. Well, ladies and gentlemen, the aim of the conference would be to creating interest among scholars and students alike to learn and respect our rich heritage. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा वक्रतुण्ड महाकाय सूर्यकोटि Remembering Sakala Vigna Nivaraka Ganapati, and all of us pray in our minds that he clear all obstacles in the next 2 days and the conference would go on smoothly. We would like to thank the Honorable Union Minister and dignitaries for lighting the lamp. Well, ladies and gentlemen, India is indeed a land of temples, and we all know the amount of effect temples have and continue to do in our daily, day-to-day life. The evolution of temple architecture in India tells us the story that it is indeed a reflection of the excellence of our ancestors and their technology, their knowledge of the art. But in the changing modern times, as we all know, today, in the fast-paced times, we have all forgotten to a very large extent about our culture, and it is very important and pertinent today that we need to know more about the temples and, of course, its ecosystem of the society. On behalf of Archaeological Survey of India, Ministry of Culture, Government of India, I am Shankar Prakash, extending a very, very warm welcome to all of you to Devayatanam, an Odyssey of Indian temple architecture, the conference on temple architecture here in Hampi, Karnataka, because Hampi is one of the important regions which has contributed in its own unique way to the unique temple architecture. ಸೊ ತಮಗೆಲ್ಲರಿಗೂ ಈ ದಿನದ ಈ ಒಂದು ಐತಿಹಾಸಿಕ ಉದ್ಘಾಟನಾ ಸಮಾರಂಭಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತ. If you are listening to me, please give a round of applause, and also let's all welcome the honorable ministers and dignitaries on the dais. At the outset, I would now request Professor Alok Tripathi, Additional Director General, to kindly come over for the welcome address. We all have gathered here for Devayatanam, in Devayatan. We know Devayatanam means the God, abode of God. And in our Indian culture, we say, Athithi Devo Bhava. So they are, Athithis, our gods. And I am really privileged to have this opportunity to welcome all our Athithis who have come here to grace this occasion. Honorable Shri G. Kishan Reddy Ji, Honorable Minister for Culture, Tourism and Development of Northeastern Region, Shri Ramulu Ji, Honorable Minister for Transport, Government of Karnataka, Shri Anand Singh Ji, Honorable Minister for Tourism, Government of Karnataka, Shri Somshekhar Reddy Ji, Member of Parliament, Professor A.C. Ramesh, Vice Chancellor of Karnataka University, Srimati V. Vidyavati Ji, our own Director General of Archaeological Survey of India, Shri Pankaj Kumar Pandey, Secretary Tourism, Government of India, eminent scholars who have traveled a long way to reach here, participants and invited guests, my colleagues. I am really privileged and honored to welcome you all in this conference Devayatanam, and also in this Devayatanam, the famous temple of Vijayanagara Empire. We know the importance of temples. We know that they were the center of our culture and heritage and society, which has shaped the history, but somehow we did not study them in a wider or real perspective.
Archaeological Survey of India, in a series of events under Azadi ka Amrit Mahotsav, is going to organize such events, and this is one of them. And I once again welcome you all for this gathering. I am sure that eminent scholars from India and also from abroad will tell us about the history, the role temples played, and they will also give us the direction to move ahead in future. So I welcome you all on behalf of Archaeological Survey of India, Ministry of Culture, Government of India. Welcome you all. Thank you, Professor Alok Tripathi, Additional Director General, Archaeological Survey of India, for extending a very cordial address. Well, ladies and gentlemen, this conference is a very, very meaningful conference. It aims to deliberate on philosophical, religious, social, economic, technical, scientific, art and architectural aspects of the temple architecture. At this juncture, I would request the Director General of Archaeological Survey of India, Srimati Vidyavati, for the introductory address and give us an insight about the conference and the vision for the future. Respected dignitaries on the dais, Ellargu Namaskara, Swagata. India is a land of temples, that is something we all know. Every village, every town, every habitation, we have a temple dedicated to a deity. Going to a temple is not a ritual for us, it's a way of life. Even from ancient times, India has been, the temples of India have been centers of art, culture, commerce, and pivot of social and economic life. Everything in our lives revolved around temples. This is where prayers were made. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಾವು ದೇವ್ರ ಮನಸ್ಸಿನಲ್ಲಿ ಹಾಕೊಳ್ಳಿ ಹೇಳ್ತೀವಿ, ನಮಗೆ ಇದು ಮಾಡಿಕೊಡಿ, ನಮಗೆ ಇದು ತಂದುಕೊಡಿ. We go there for praying. We go there for requesting the deity to remove an obstacle which we have. This is where people met each other, shared their stories. This is where they solicited advice of each other. In the modern era, when everything has changed, and most of it has changed, our relationship with temples has not changed. We still go there. We still seek peace when we go to a temple. The conference here is aimed to look at this very, very important part of our social and cultural life of India. It's interesting to know because we believe the Brahman, when I say Brahman, the universe, the divine, to be Sarvantaryami. Yet, we want to house that Brahman, that divine, in a structure. And that structure is a temple. How did we even start? Were the early beginnings in the cave temples, were those the beginnings? How did we evolve from that cave temple to a monolithic, to the grand structures which we see all around us today? I would actually hasten to say here that temples are expression of our humble efforts as humans to reach out to the divine. This conference is something which we really hope to explore the various facets of the temple. How they acted as centers for commerce, how they acted as centers for economy, how they were protecting our environment. Every stone, every little detail in the temple means something. As we talk today, sir, the temples around in Hampi and probably all around in India must be thinking, if they had a voice, if they could say, if they could speak. Finally, the humans have started to looking back at us. They are looking at us with a different perspective. And that is something we hope this conference gives us. Thank you. Well, ladies and gentlemen, the concept of temple is an embodiment of religious ideals and ideas which has been in existence from very early times. Thank you, Madam, for giving us an insight into the conference and also the importance to signify and preserve the temple architecture through Devayatanam. Well, at this juncture, I would request the dignitaries to kindly accept the felicitation. First of all, I would like to call upon Sri Janvit Sharma, the Additional Director General, to kindly welcome our Honorable Union Minister, Shri G. Kishan Reddy, with a bouquet and felicitate him with a shawl. Ladies and gentlemen, let the energy be good. Please put your hands together. This is the time we are in Devayatanam. So the dignitaries have taken time off and have come here only for us. Sanmanya Kendra Sachivarada Shri Kishan Reddy avarige swagata, bahut bahut swagat sir.
Thank you, sir, for accepting the felicitation. I would now request Professor Alok Tripathi, the Additional Director General, to kindly come over and felicitate on. I would request Sri Anand Singh to kindly felicitate the Honorable Union Minister. As we all know, it is Atithi Devo Bhava. As we all know, we Indians are known for hospitality. The Honorable Union Minister has taken time off and come here. Honorable Minister of Tourism, Sri Anand Singh, will felicitate the Honorable Union Minister. All those who forgot to clap earlier, you have an opportunity now to welcome the Honorable Union Minister. Thank you, sir. I would request Professor Alok Tripathi to kindly come over and felicitate Honorable Minister of Transport, Government of Karnataka, Shri Ramulu. ಸನ್ಮಾನ್ಯ ಸಾರಿಗೆ ಸಚಿವರಾದ ಶ್ರೀರಾಮುಲು ಅವರಿಗೆ ಇದೀಗ ಗೌರವಾರ್ಪಣೆ. ಸಾರಿಗೆ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳಿಂದ ನವನವೀನ ಯೋಜನೆಗಳಿಂದ ಗಮನ ಸೆಳೆಯುತ್ತಿದ್ದಾರೆ ಸನ್ಮಾನ್ಯ ಶ್ರೀರಾಮುಲು ಅವರು. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. I would now request Shri Janvi Sharma to kindly come over and felicitate Honorable Shri Anand Singh, Honorable Minister, Manya Pravasodhyama Sachivaruge Gauravarpane. ಪ್ರವಾಸೋದ್ಯಮದಲ್ಲಿ ಇಡೀ ದೇಶವೇ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಆನಂದ್ ಸಿಂಗ್ ಅವರು ಕರೋನಾ ನಂತರದ ದಿನಗಳಲ್ಲಿ ಯಾವ ರೀತಿ ಪ್ರವಾಸೋದ್ಯಮವನ್ನು ಬೆಳೆಸಬೇಕು, ಹೌ ಟು ಇಂಪ್ರೂವ್ ಟೂರಿಸಂ ಅಂಡ್ ಅಟ್ರಾಕ್ಟ್ ಪೀಪಲ್ ಟು ಕಮ್, ಶ್ರೀ ಆನಂದ್ ಸಿಂಗ್ ಹ್ಯಾಸ್ ಬಿನ್ ಸ್ಟ್ರೈವಿಂಗ್ ಡೇ ಇನ್ ಅಂಡ್ ಡೇ ಔಟ್. ವೆಲ್ಕಮ್ ಟು ಯು ಸರ್. ಹಾಗೆಯೇ ಈ ದಿನದ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಮಾನ್ಯ ನಮ್ಮೆಲ್ಲರ ಪ್ರೀತಿಯ MLA ಆಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೆ ಇದೀಗ ಗೌರವಾರ್ಪಣೆಯನ್ನ ಐ ವುಡ್ ರಿಕ್ವೆಸ್ಟ್ ಪ್ರೊಫೆಸರ್ ಅಲೋಕ್ ತ್ರಿಪಾಠಿ ಟು ಕೈಂಡ್ಲಿ ಫೆಲಿಸಿಟೇಟ್ ಶ್ರೀ ಸೋಮಶೇಖರ್ ರೆಡ್ಡಿ. ಗೌರವಾನ್ವಿತ ಶಾಸಕರಾದ ಶ್ರೀ ಸೋಮಶೇಖರ್ ರೆಡ್ಡಿಗೆ ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಬಿಕಾಸ್ ಔಟ್ ಆಫ್ ಲವ್ ಅಂಡ್ ಅಫೆಕ್ಷನ್ ಹಿ ಹಸ್ ಕಮ್ ಹಿಯರ್. ತಮ್ಮೆಲ್ಲರಿಗೆ ಸ್ವಾಗತ ಸರ್. Thank you, sir. As we all know, the conference is going to be held in the sprawling campus of Kannada University, Hampi. We have the Vice Chancellor, Professor S.C. Ramesh here. I would request Professor Shri Janvi Sharma ji to kindly come over and felicitate Shri Professor S.C. Ramesh. Hearty welcome to you, Professor S.C. Ramesh. We also have with us the Secretary of Tourism, Government of Karnataka, Shri Pankaj Kumar Pandey. I would request Professor Alok Tripathi to kindly felicitate him.
Well, ladies and gentlemen, Srimati Vidyavati, Director General of Archaeological Survey of India, has been leading from the front. As love and affection from the entire team, I would request Janvi Sharma ji to kindly welcome her with a bouquet. And thank you very much. Well, ladies and gentlemen, it's now time to listen to the words of wisdom by the dignitaries on the dais. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವಂತಹ ಸಮಯ. ಮೊದಲನೇದಾಗಿ ಮಾನ್ಯ ಸಾರಿಗೆ ಸಚಿವರಾದ ಶ್ರೀ ಶ್ರೀರಾಮುಲು ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಶ್ರೀ ಶ್ರೀರಾಮುಲು. ಇವತ್ತಿನ ಕಾರ್ಯಕ್ರಮದಲ್ಲಿ Honorable Minister for Culture, Government of India, G. ಕಿಶನ್ ಕುಮಾರ್ ರೆಡ್ಡಿ ಅವರೇ, ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಮಂತ್ರಿಗಳು ಸ್ನೇಹಿತರಾದಂಥ ಆನಂದ್ ಸಿಂಗ್ ಅವರೇ, ಡೈರೆಕ್ಟರ್ ಜನರಲ್ ASI ವಿದ್ಯಾವತಿ ಅವರೇ, ಸೆಕ್ರೆಟರಿ ಟೂರಿಸಂ ಗೌರ್ಮೆಂಟ್ ಆಫ್ ಕರ್ನಾಟಕ ಪಂಕಜ್ ಕುಮಾರ್ ಪಾಂಡೆ ಅವರೇ, ವೈಸ್ ಚಾನ್ಸಲರು ಕನ್ನಡ ಯೂನಿವರ್ಸಿಟಿ ಹಂಪಿಯ SC ರಮೇಶ್ ಅವರೇ, ಶಾಸಕರಾದಂಥ ಸೋಮಶೇಖರ್ ಅವರೇ, ಈ 2 ದಿನಗಳ ಕಾಲ ಕಾನ್ಫರೆನ್ಸಲ್ಲಿ ಪಾಲ್ಗೊಂಡಿರುವಂಥ ದೇಶದಲ್ಲಿ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ಹಿರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಯಾಕಂದರೆ ಇವತ್ತು ಒಂದು ದೊಡ್ಡ ಕಾನ್ಫರೆನ್ಸು ಈ ಹಂಪಿಯಲ್ಲಿ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ನಡೀತಾ ಇದೆ. ಯಾಕಂದರೆ ಹಂಪಿ ಅಂದ ತಕ್ಷಣವೇ ನಾವೆಲ್ಲರೂ ಕೂಡ ಇಡೀ ಜಗತ್ತಿನಲ್ಲಿ ಒಂದು ಅದ್ಭುತ ಅಂದರೆ ನಾವು ಯಾವ ರೀತಿಯಲ್ಲಿ ಓಪನ್ ಏರ್ ಮ್ಯೂಸಿಯಮನ್ನು ನಾವು ನೋಡ್ತೀವೋ, ಇವತ್ತು ಹಂಪಿಯಲ್ಲಿ ಕೂಡ ಭಾಳಷ್ಟು ಜಗತ್ತಿನಲ್ಲಿ ಅತಿ ದೊಡ್ಡವಾದಂಥ ಜೀವಂತವಾದಂಥ ಮ್ಯೂಸಿಯಮು ಇಡೀ ಭಾರತದಲ್ಲಿ ಯಾವುದನ್ನು ಇದೆ ಅಂದ್ರಿಗಿನ ಅದು ಹಂಪಿ ಅನ್ನೋಂಥದ್ದು ಕೂಡ ಇವತ್ತು ನಾವೆಲ್ಲರೂ ಕೂಡ ಪ್ರಸಿದ್ಧವಾದಂಥ ಸ್ಥಳ. ಯಾಕಂದರೆ ಇವತ್ತು ರಾಜ್ಯದಾದ್ಯಂತ ಪ್ರವಾಸೋದ್ಯಮಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಮುಕುಟ, ಇವತ್ತು ಪ್ರವಾಸೋದ್ಯಮ ಆ ಮುಕುಟಕ್ಕೆ ಕಿರೀಟ ಹಂಪಿ ಅನ್ನೋಂಥ ಮಾತನ್ನು ಕೂಡ ನಾನು ಉಲ್ಲೇಖನನ್ನು ಮಾಡಬೇಕಾಗುತ್ತೆ. ಕಿರೀಟ ಇದ್ದಂತೆ ಅದರಲ್ಲಿ ಕಾರಣ ಇವತ್ತು ಇಲ್ಲಿದ್ದಂಥ ಹಂಪಿಯಲ್ಲಿದ್ದಂಥ ಕಲಾ ವೈಭವವನ್ನು ನೋಡಿದಂಥ ಟೈಮಲ್ಲಿ ಈ ಕಲಾ ವೈಭವಕ್ಕೆ ಕಾರಣ ಹಂಪಿ ಇವತ್ತು ವಾಸ್ತುಶಿಲ್ಪಿ ಅನ್ನೋಂಥವ್ರು ಆರ್ಕಿಟೆಕ್ಚರ್ ಅನ್ನೋಂಥದ್ದು ಇವತ್ತು ಪ್ರತಿಯೊಂದು ಕಲ್ಲಲ್ಲಿ ಕೂಡ ನಾವು ಕಾಣ್ತಿರ್ತೀವಿ. ವಿಜಯನಗರದಲ್ಲಿ ಇವತ್ತು ಶಿಲ್ಪಿ ಅನ್ನೋಂಥದ್ದು, ವಾಸ್ತುಶಿಲ್ಪಿ ಅನ್ನೋಂಥದ್ದು, ಇತಿಹಾಸ ಅನ್ನೋಂಥದ್ದು ಪ್ರತಿಯೊಂದು ಕಲ್ಲಿನಲ್ಲಿ ಇಲ್ಲಿದ್ದಂಥ ಸಂಸ್ಕೃತಿಯಲ್ಲಿ ಮಾತ್ರವಲ್ಲದಂತೆ ಅಖಂಡ ವಿಜಯನಗರದಲ್ಲಿ ಸಾಮ್ರಾಜ್ಯದಲ್ಲಿ ವೈಭವಗಳನ್ನು ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಉಲ್ಲೇಖನವನ್ನು ಕೂಡ ಮಾಡಬೇಕಾಗುತ್ತೆ. ಯಾಕೆ ಹಂಪಿ ಅಂದ ತಕ್ಷಣ ಇಡೀ ಜಗತ್ತಿನಲ್ಲಿ ಹಂಪಿಯಲ್ಲಿ ಎಲ್ಲೇ ಹೋದರೆ ಕೂಡ ವಿಶ್ವದಲ್ಲಿ ಅದರದೇ ಆದಂಥ ಒಂದು ರೀತಿ ರೆಕಗ್ನೇಷನ್ ಇದೆ. ರೆಕಗ್ನೇಷನ್ ಜೊತೆಲಿ ಅನೇಕ ವಿಷಯಗಳಲ್ಲಿ ದೇವಸ್ಥಾನಗಳಿದ್ದಾವೆ, ಇಲ್ಲಿ ಸ್ಮಾರಕಗಳಿದ್ದಾವೆ, ಇಲ್ಲಿ ಕೆತ್ತನೆ ಇದೆ. ಇವತ್ತು ಪ್ರತಿಯೊಂದು ಶಿಲ್ಪಿ, ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಸ್ಥಳ ಇತಿಹಾಸವನ್ನು ಹೇಳುವಂಥ ಕೆಲಸ ಇವತ್ತು ವಿಜಯನಗರ ಕಾಲದಲ್ಲಿ ಇವತ್ತು ವಾಸ್ತುಶಿಲ್ಪಿ ಅನ್ನೋಂಥದ್ದು ಕೂಡ ನಾವು ಇಲ್ಲಿ ಉಲ್ಲೇಖನವನ್ನು ಮಾಡಬೇಕಾಗುತ್ತೆ. ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸುವರ್ಣ ಅಕ್ಷರಗಳಿಂದ ಬರಬೇಕಾದಂಥ ಯುಗ. ಆ ಬಂಗಾರ ದಿನಗಳಲ್ಲಿ ನಾವು ನೋಡ್ತಾ ಇದ್ರಿಗಿನ 500 ವರ್ಷಗಳ ಹಿಂದುಗಡೆ ಇದ್ದಂಥ ದೇವಸ್ಥಾನಗಳು, ಇಲ್ಲಿ 500 ವರ್ಷಗಳಲ್ಲಿದ್ದಂಥ ಈ ಶಿಲೆ ಮತ್ತು ಶಿಲಾ ಸಾಧನೆಗಳು
ಇವತ್ತು 500 ವರ್ಷಗಳ ನಂತರ ಕೂಡ ಇವತ್ತು ಕೂಡ ಮಾತಾಡ್ತಾ ಇದ್ದಾವ ಅನ್ನೋಂಥದ್ದು ಕೂಡ ಅದಕ್ಕೆ ಕಾರಣ ವಾಸ್ತುಶಿಲ್ಪಿ ಅನ್ನೋಂಥದ್ದು ಕೂಡ ನಾವು ಉಲ್ಲೇಖನ ಮಾಡಬೇಕಾಗುತ್ತೆ. ಕಲೆ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಅನೇಕ ವಿಷಯಗಳನ್ನು ನೋಡಿದಂಥ ಟೈಮಲ್ಲಿ ಕೂಡ ಇಲ್ಲಿದ್ದಂಥ ವಾಸ್ತುಶಿಲ್ಪಿ ಅನ್ನೋಂಥದ್ದು ಇವತ್ತು ಹಂಪಿ ಆರ್ಕಿಟೆಕ್ಚರ್ದು ಭಾಳಷ್ಟು ಒಂದು ವಿಶೇಷತನ ಅಂಥದ್ದು ಕೂಡ ನಾವು ನೆನಪು ಮಾಡಬೇಕಾಗುತ್ತೆ. ದಾವಿಡಿನ ವಾಸ್ತುಶಿಲ್ಪ ಇವತ್ತು ಉತ್ತಂಗಗೇರಂಥ ಸ್ಥಿತಿಯನ್ನು ನೋಡಿದಂಥ ಟೈಮಲ್ಲಿ ಕೂಡ ವಿಜಯನಗರ ಕಾಲದಲ್ಲಿ ಇವತ್ತು ದಾವಿಡಿನ ವಾಸ್ತುಶಿಲ್ಪ ಅನ್ನೋಂಥದ್ದು ಉತ್ತಂಗಕ್ಕೇರಂಥ ಸ್ಥಿತಿಯನ್ನು ಕೂಡ ನಾವು ಇಲ್ಲೇನು ಉಲ್ಲೇಖನ ಮಾಡಬೇಕಾಗುತ್ತೆ. ನಮ್ಮ ವಾಸ್ತುಶಿಲ್ಪ ಇವತ್ತು ಜಗತ್ತಿನಲ್ಲಿ ಇಂದು ಕೂಡ ವಿಜಯನಗರ ವಾಸ್ತುಶಿಲ್ಪಿ ಅನ್ನೋಂಥದ್ದು ಅವತ್ತಿನ ಕಾಲದಲ್ಲಿ ಕೂಡ 500 ವರ್ಷಗಳ ಹಿಂದ್ಗಡೆನೆ ಇಲ್ಲಿದ್ದಂಥ ವಾಸ್ತುಶಿಲ್ಪಿ ಅನ್ನೋಂಥದ್ದು ಗುರುತಿಸಂಥ ಕೆಲಸ ಆಗಿದೆ. ಹಂಪಿಯ ವಾಸ್ತುಶಿಲ್ಪಿ ಅನ್ನೋಂಥದ್ದು ಅನೇಕ ವಿಚಾರಗಳನ್ನು ತಗೊಂಡಂಥ ಟೈಮಲ್ಲಿ ಈ ಭಾಗದಲ್ಲಿ ಕೃಷ್ಣನ ಗುಡಿ ಆಗಿರ್ಬೋದು, ನರಸಿಂಹ ದೇವಸ್ಥಾನ ಆಗಿರ್ಬೋದು, ಗಣೇಶ ದೇವಸ್ಥಾನಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಅಚ್ಯುತರಾಯ ದೇವಸ್ಥಾನಗಳಾಗಿರ್ಬೋದು, ವಿಠಲರಾಯ ದೇವಸ್ಥಾನಗಳಾಗಿರ್ಬೋದು, ಅನೇಕ ದೇವಸ್ಥಾನಗಳನ್ನು ನೋಡಿದಂಥ ಟೈಮಲ್ಲಿ ಕೂಡ ವಾಸ್ತುಶಿಲ್ಪಿ ಅನ್ನೋಂಥದ್ದು ಇವತ್ತು ಕೂಡ 500 ವರ್ಷಗಳಲ್ಲಿ ಮಾಡಿದಂಥ ದೇವಸ್ಥಾನಗಳು ಪ್ರತಿಯೊಬ್ಬರು ಕೂಡ ಇಡೀ ಜಗತ್ತನ್ನೇ ಕೈಬೀಸಿ ಕರೆಯುವಂಥ ಕೆಲಸ ಇವತ್ತು ವಿಜಯನಗರ ಸಾಮ್ರಾಜ್ಯ ಕೂಡ ಮಾಡುತ್ತಿದೆ ಅನ್ನೋಂಥದ್ದು ಕೂಡ ನಾನು ಉಲ್ಲೇಖನನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ದೇವಸ್ಥಾನಗಳು ಇಲ್ಲಿದ್ದಂಥ ವಾಸ್ತುಶಿಲ್ಪವನ್ನು ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಅನೇಕ ಸರ್ಕಾರಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾವ. ಅನೇಕ ವಾಸ್ತುಶಿಲ್ಪಿಗಳು ಇವತ್ತು ಶ್ರೇಷ್ಠತನ ನೋಡಿಸೋಂಥ ಕೆಲಸ ಕೂಡ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ಅನೇಕರ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇವತ್ತು ಕಾನ್ಫರೆನ್ಸಲ್ಲಿ ತಾವೆಲ್ಲರೂ ಕೂಡ ಚರ್ಚೆನ ಮಾಡಿರಿ. ಭೂಪಟದಲ್ಲಿ ಹಂಪಿ ಅನ್ನೋಂಥದ್ದು, ವಿಜಯನಗರ ಸಾಮ್ರಾಜ್ಯ ಅನ್ನೋಂಥದ್ದು, ಇಲ್ಲಿದ್ದಂಥ ವಾಸ್ತುಶಿಲ್ಪಿ ಆಗಿರ್ಬೋದು, ಇಡೀ ಜಗತ್ತನ್ನೇ ಮೆಚ್ಚಿಸೋಂಥ ಕೆಲಸ, ಇಡೀ ಜಗತ್ತನ್ನೇ ಕೈಬೀಸಿ ಕರೆಯುವಂಥ ಶಕ್ತಿ ವಿಜಯನಗರ ಸಾಮ್ರಾಜ್ಯಕ್ಕೆ ವಿಜಯನಗರ ಕಾಲದಲ್ಲಿ ಇದೆ, ವಾಸ್ತುಶಿಲ್ಪದಲ್ಲಿ ಕೂಡ ಇದೆ. ಇದನ್ನು ಕಾನ್ಫರೆನ್ಸಲ್ಲಿ ಅನೇಕ ಚರ್ಚೆಗಳನ್ನು ಮಾಡೋದ್ರ ಮೂಲಕ ಇದನ್ನು ಎಲ್ಲೋ ಒಂದು ಕಡೆ ಇತ್ಯರ್ಥ ಮಾಡೋಂಥ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ. ವಾಸ್ತುಶಿಲ್ಪಿ ವಿಚಾರದಲ್ಲಿ ಜಗತ್ತಲ್ಲಿ ಎಲ್ಲ ಕಡೆ ರಿಸರ್ಚ್ ಮಾಡಿದಂಥ ಟೈಮಲ್ಲಿ, ಇವತ್ತು ಸಂಶೋಧನೆ ಮಾಡಿದಂಥ ಟೈಮಲ್ಲಿ ಕೂಡ ಇವತ್ತು ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ, ವಿಜಯನಗರ ಅಂದ ತಕ್ಷಣ ಯಾವ ರೀತಿಯಲ್ಲಿ ಕರೀತಿರೋದನ್ನ ಇದೊಂದು ಲಿವಿಂಗ್ ಯೂನಿವರ್ಸಿಟಿ ಅಂದ್ರೆಗಿನ ಅದು ತಪ್ಪಾಗಲ್ಲ ಅಂತ ಕೇಳ್ಕೊಂಡು ಲಿವಿಂಗ್ ಯೂನಿವರ್ಸಿಟಿ ಇದ್ದಂತೆ ಆ ರೀತಿ ಒಳ್ಳೆಯ ವಾಸ್ತುಶಿಲ್ಪಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೋತೀನಿ, ಇವತ್ತು ಹಂಪಿ ಜಾಗೃತಿ ಮಟ್ಟದಲ್ಲಿ ಇವತ್ತು ಒಂದು ರೀತಿ ಮ್ಯೂಸಿಯಂ ಅಂದ್ರಿಗಿನ ಗ್ಲೋಬಲ್ ಮ್ಯೂಸಿಯಂ ಆಗಿ ಇವತ್ತು ಅಭಿವೃದ್ಧಿಯನ್ನು ಪಡಿಸಬೇಕಾದ್ರಿಗಿನ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೈ ಜೋಡಿಸೋದ್ರ ಮೂಲಕ ನಮ್ಮ ಮಂತ್ರಿಗಳಂತ ಆನಂದ್ ಸಿಂಗ್ ಅವರು ಇಲ್ಲೇ ಕುಂತಾದ್ರೆ ನಮ್ಮದೇ ಸರ್ಕಾರ ಇರೋ ಕಾರಣ ಈ ಭಾಗದಲ್ಲಿದ್ದಂಥ ಅನೇಕ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಬೇಕು, ಅನೇಕ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಇಡೀ ಜಗತ್ತಿನಲ್ಲಿದ್ದಂಥ ವಿಶ್ವದಲ್ಲಿದ್ದಂಥ ಎಲ್ಲ ಪ್ರವಾಸಿಗರನ್ನ ಇಲ್ಲಿ ಕರೆತರಬೇಕು, ಇಡೀ ಜಗತ್ತಿಗೆ ಮೆಚ್ಚಿಸುವಂಥ ಕೆಲಸ, ಇಡೀ ಜಗತ್ತಿಗೆ ನೋಡಿಸೋಂಥ ಕೆಲಸ ಆಗಬೇಕು ಅನ್ನೋಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಸನ್ಮಾನ್ಯ ಕಿಶನ್ ರೆಡ್ಡಿ ಅವರು, ನಮ್ಮ ಭಾಗದ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ಮಂತ್ರಿಗಳಂಥ ಆನಂದ್ ಸಿಂಗ್ ಅವರು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು 2 ದಿನಗಳ ಕಾಲ ಇವತ್ತು ಏನು ಕಾನ್ಫರೆನ್ಸ್ ನಡೀತಿದನೋ ಈ ಕಾನ್ಫರೆನ್ಸಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿಕೊಳ್ಳ್ರಿ. ಇವತ್ತು ಈ ಜಗತ್ತಿನಲ್ಲಿ ಎಲ್ಲಿ ಹೋದ್ರೆ ಕೂಡ ಈ ಥರ ನೋಡಿದಂಥ ದೇವಸ್ಥಾನಗಳು ಈ ಭಾಗದಲ್ಲಿದ್ದಂಥ ಏನು ವಾಸ್ತುಶಿಲ್ಪಗಳೇನಿದವೋ ಎಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಈ ಕಾನ್ಫರೆನ್ಸ್ದಲ್ಲಿ ಎಲ್ಲೋ ಒಂದು ಕಡೆ ತಾವು ಒಂದು ಕನ್ಕ್ಲೂಷನ್ ಬರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೇರಿಕೊಂಡು ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗಿದೆ. ಇವಾಗ ಕೇಂದ್ರದ ಮಂತ್ರಿಗಳು ಹೇಳ್ತಾ ಇದ್ರು, ಶ್ರೀರಾಮ್ಲವರು ಈ ಭಾಗಕ್ಕೆ ಒಳ್ಳೆ ಆದ್ಯತೆಯನ್ನು ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ಅನೇಕ ವಿಚಾರಗಳಲ್ಲಿ ನಾನು ಎಲ್ಲ ಈ ಭಾಗದಲ್ಲಿ ಬಿದ್ದೋದಂಥ ದೇವಸ್ಥಾನಗಳು, ಗೋಪುರಗಳು ಎಲ್ಲ ಕೂಡ ಜೀವನೋದ್ಧಾರವನ್ನು ಮಾಡುವಂಥ ಕೆಲಸ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ. ಪುನಃ ಇಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಸಲುವಾಗಿ ನಾನು ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಇಲ್ಲಿದ್ದಂಥ ವಾಸ್ತುಶಿಲ್ಪಿ ಕೂಡ ಇವತ್ತು ನೋಡ್ತಾ ಇದ್ದರಿಗಿನ 500 ವರ್ಷಗಳಿದ್ದಂಥ ವಾಸ್ತುಶಿಲ್ಪಿಗಳು ಇವತ್ತು ಕೂಡ ಜಗತ್ತು ಮೆಚ್ಚುವಂಥ ಕೆಲಸ ಇಲ್ಲಿ ವಾಸ್ತುಶಿಲ್ಪಿ ಕೆಲಸ ಆಗಿದೆ. ಅದಕ್ಕೋಸ್ಕರ ಈ ಕಾನ್ಫರೆನ್ಸ್ದಲ್ಲಿ ಬಂದಂಥ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೆ, ಡಿಗ್ನಿಟೇರ್ಸ್ಗೆ ಈ ಕಾನ್ಫರೆನ್ಸ್ ಯಶಸ್ವಿನಾಗಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. Well, ladies and gentlemen, the Honorable Minister of Transport, Government of India, has once again highlighted the importance of Hampi, its contribution to temple architecture, and he has welcomed all the dignitaries to the world-famous heritage site, Hampi. Let's give a round of applause and thank Shri Ramalu. Dhanyavadagalu, sir. We have Shri Somshekhar Reddy, the member of the Legislative Assembly. He said he would like to express his feelings for the next 3 to 4 minutes. So please put your hands together and welcome Shri Reddy.
ವಿಜಯನಗರ ಸಾಮ್ರಾಜ್ಯದ ಕ್ಯಾಪಿಟಲ್ ಸಿಟಿ ಆದಂಥ ಹಂಪಿಯಲ್ಲಿ ಇವತ್ತು ಕಾನ್ಫರೆನ್ಸ್ ಆನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತೇಳಿ ಏನು ಮಾಡ್ತಾ ಇದ್ದಾರೋ ಇದನ್ನು ಈಗಾಗಲೇ ಉದ್ಘಾಟನೆ ಮಾಡಿದಂಥ ನಮ್ಮ ಕೇಂದ್ರದ ಕಲ್ಚರ್ ಮಿನಿಸ್ಟ್ರು ಮತ್ತು ನಮ್ಮ ಟೂರಿಸಂ ಮಿನಿಸ್ಟರ್ ಆದಂಥ ಕಿಶನ್ ರೆಡ್ಡಿ ಅಣ್ಣನವರೇ ಹಾಗೂ ಸಹೋದರರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಂಥ ಶ್ರೀರಾಮುಲು ಅವರು ಮತ್ತು ಟೂರಿಸಂ ಮಿನಿಸ್ಟರ್ ಆದಂಥ ಇನ್ನೊಬ್ಬ ಸಹೋದರ ಆನಂದ್ ಸಿಂಗ್ ಅವರು ಮತ್ತು ನಮ್ಮ ವಿದ್ಯಾವತಿ ಮೇಡಮ್ ಅವರು ಮತ್ತು ನಮ್ಮ ಪಂಕಜ್ ಕುಮಾರ್ ಪಾಂಡೆ ಸಾರ್ ಅವರು ಮತ್ತು ರಮೇಶ್ ಸಾರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ಮುಖ್ಯವಾಗಿ ಪಟ್ಟಾಭಿರಾಮ ಟೆಂಪಲ್ ಪ್ರೆಮಿಸಸ್ಸಲ್ಲಿ ಇವತ್ತು ಈ ಕಾನ್ಫರೆನ್ಸ್ ನಡೀತಾ ಇದೆ. ಈ ವಿದ್ಯಾರಣ್ಯರು ಸ್ಥಾಪನೆ ಮಾಡಿದಂಥ ಹಂಪಿಯಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಸಮಾವೇಶವನ್ನು ಕಾನ್ಫರೆನ್ಸ್ನ ಇಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಇಲ್ಲಿ ಮಾಡ್ತಾ ಇರೋದಕ್ಕಾಗಿ ಎಲ್ಲ ಕೇಂದ್ರ ಮತ್ತು ರಾಜ್ಯದ ಸಚಿವರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಬರೆದಿದ್ದಂಥ ಕಾಲಜ್ಞಾನದಲ್ಲಿ ಹಂಪಿ 8 ಆಮಡಳ ಪಟ್ಟಣ ಮಯ್ಯೇನುಮ ಅಂತ ಬರೆದಿದ್ದಾರೆ. ಅಂದರೆ ಈ ಹಂಪಿ 80 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಡೆವಲಪ್ ಆಗುತ್ತೆ ಮತ್ತು ಇದು ಇಡೀ ನಮ್ಮ ದೇಶಕ್ಕೆ ರಾಜಧಾನಿ ಆಗುತ್ತೆ, ಇದಕ್ಕೆ ಪೂರ್ವವೈಭವ ಮತ್ತೆ ಬರುತ್ತೆ ಅಂಥೇಳಿ ಆ ಭಗವಂತ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಹಂಗಾಗಿ ಈ ಹಂಪಿ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗೋ ಒಂದು ಇದೆ. ಹಂಗಾಗಿ ತಾವೆಲ್ಲ ಸಹಕಾರ ಮಾಡಿದ್ರೆ ಹಂಪಿಗೆ 100% ವರ್ಲ್ಡ್ ಅಂದರೆ ಪ್ರಪಂಚದಲ್ಲಿರುವಂಥ ಎಲ್ಲ ಯುರೋಪಿಯನ್ ಕಂಟ್ರೀಸು, ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಎಲ್ಲ ಕಂಟ್ರೀಸಿಂದ ನಮ್ಮ ಹಂಪಿನ ನೋಡಲಿಕ್ಕೆ ಬರ್ತಾರೆ. ಹಂಗಾಗಿ ಈ ಹಂಪಿ ಇನ್ನೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗೋ ಒಂದು ಇದೆ. ಹಂಗಾಗಿ ಈ ಒಂದು ಕಾನ್ಫರೆನ್ಸ್ನ ಇಲ್ಲಿ ಮಾಡ್ತಾ ಇರೋದಕ್ಕಾಗಿ ಇನ್ನೊಂದು ಸಾರಿ ತಮಗೆಲ್ಲ ಧನ್ಯವಾದಗಳು ತಿಳಿಸಿ, ಹಂಗಾಗಿ ಶ್ರೀರಾಮುಲು ಆನಂದ್ ಸಿಂಗ್ ಅವರು ಇಬ್ಬರು ಜೊತೆಗೆ ವಿಜಯನಗರ ಸಾಮ್ರಾಜ್ಯ ಒಂದು ಕಡೆ, ಬಳ್ಳಾರಿ ಒಂದು ಕಡೆ ಎರಡೂ ಸೇರಿಕೊಂಡು ಅಖಂಡ ಜಿಲ್ಲೆ ಈ ಒಂದು ಹಂಪಿನ ಅತ್ಯಂತ ಪೂರ್ವ ವೈಭವ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ನಾನು ಕೂಡ ಕೈ ಜೋಡಿಸ್ತೀನಿ ಅಂತೇಳಿ ಕೂಡ ಸಭಾಮೂಲಕವಾಗಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. Honorable member of the Legislative Assembly has opined that having the inaugural session here at the culturally rich Pattavirama temple is very meaningful, and he would also be there for the development of this region along with Sri Ramulu and Sri Anand Singh. Dhanyavadagalu, sir. I would now request Honorable Minister of Tourism, Government of Karnataka, Sri Anand Singh, to kindly address all of us. Bandhugale swagatisi Sri Anand Singh. ಅಂದಿನ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಪಂಪಾ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರಿಯ ಈ ವೀರಭೂಮಿನಲ್ಲಿ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ದೇವಾಲಯ ವಾಸ್ತುಶಿಲ್ಪಿ ಕುರಿತು ಸಮ್ಮೇಳನ ಮತ್ತು ದೇವಾಲಯ ಮತ್ತು ಶಿಲ್ಪಿ ಅವಲೋಕನ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವರಾದಂಥ ಹಿರಿಯರಾದಂಥ ಕಿಶನ್ ರೆಡ್ಡಿ ಜಿ ಅವರೇ, ಅದೇ ರೀತಿ ನಮ್ಮ ಆತ್ಮೀಯ ಸಹೋದರ ಮತ್ತು ರಾಜ್ಯದ ನಾಯಕರಾದಂಥ ನಮ್ಮ ಸಾರಿಗೆ ಇಲಾಖೆ ಸಚಿವರಾದಂಥ ಶ್ರೀರಾಮುಲು ಜಿ ಅವರೇ ಮತ್ತು ಬಳ್ಳಾರಿ ನಗರದ ಶಾಸಕರು ಹಿರಿಯರಾದಂಥ ಸೋಮಶೇಖರ್ ರೆಡ್ಡಿ ಅಣ್ಣವರೇ, ಅದೇ ರೀತಿ ಕೇಂದ್ರ ಸರ್ಕಾರದ ಆರ್ಕಿಯಾಲಜಿಕಲ್ ಆಫ್ ಇಂಡಿಯಾ ಅಧಿಕಾರಿಗಳಾದಂಥ ಸಹೋದರಿ ವಿದ್ಯಾವತಿ ಮೇಡಮ್ ಅವರೇ, ಅದೇ ರೀತಿ ನಮ್ಮ ಹಂಪಿ ಯೂನಿವರ್ಸಿಟಿಯ ಕುಲಪತಿಗಳಾದಂಥ
ರಮೇಶ್ ಅವರೇ ಮತ್ತು ಪ್ರವಾಸ ಉದ್ಯಮದ ಸೆಕ್ರೆಟರಿ ಆದಂಥ ಪಂಕಜ್ ಕುಮಾರ್ ಪಾಂಡೆ ಅವರೇ, ನಾವೆಲ್ಲರೂ ಇವತ್ತು ಯಾವ ಸ್ಥಳದಲ್ಲಿ ಕೂತಿದ್ದೀವಿ ಅಂದರೆ ಅಂದಿನ ಸಾಮ್ರಾಜ್ಯ ಇತಿಹಾಸ ಕಟ್ಟಿರ್ತಕ್ಕಂಥ ಈ ಗಂಡು ಮೆಟ್ಟಿನ ಭೂಮಿ, ಈ ಶಿಲ್ಪೆ ಅಂದರೆ ಆರ್ಕಿಟೆಕ್ಚರ್ ಆಗಿರ್ತಕ್ಕಂಥ ಅಂದಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾರಣೀಭೂತರಾದಂಥ ವಿದ್ಯಾರಣ್ಯರು ಈ ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಅಂದಿನ ಕಾಲದಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ತುಂಗಭದ್ರಾ ದಡೆಯಲ್ಲಿ ಕಟ್ಟಬೇಕು ಅಂಥೇಳಿ ಆಲೋಚನೆ ಮಾಡಿ ಈ ಒಂದು ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಮಹಾನ್ ಭಾವರು. ಇವತ್ತು ಈ ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯ ಸಂಗಮ, ಸಾಳ್ವ, ತುಳುವ, ಅರ್ವಿಡ ವಂಶಸ್ಥರು ಆಳಿರ್ತಕ್ಕಂಥ ಈ ಒಂದು ವಿಜಯನಗರ ಸಾಮ್ರಾಜ್ಯ. ಇವತ್ತು ವಿದ್ಯಾವತಿ ಮೇಡಮ್ ಅವರು ಹೇಳ್ತಾ ಇದ್ರು ತಮ್ಮ ಭಾಷಣದಲ್ಲಿ, ಈ ಶಿಲ್ಪಗಳಿಗೆ ಏನಾದರೂ ಧ್ವನಿ ಇದ್ದರೆ ಈ ಶಿಲ್ಪಗಳನ್ನು ಇವತ್ತು ಮಾನವರು ಅಂದೂ ಈ ಇತಿಹಾಸ ಕಟ್ಟಿರ್ತಕ್ಕಂಥ ಮಾನವನೇ, ಇವತ್ತು ನಾವು ಮಾನವರಾಗಿದ್ದೀವಿ. ಆದರೆ ಈ ಒಂದು ಪರಿಸ್ಥಿತಿ ಬಂದಿತ್ತು, ಈ ಒಂದು ಇತಿಹಾಸವನ್ನು ಉಳಿಸೋದಕ್ಕೆ ಯಾರು ಆಲೋಚನೆಯೂ ಮಾಡಿಲ್ಲ. ಈಗ ಆ ಪ್ರಾರಂಭ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದರು. ನಾವೆಲ್ಲ ನಾವಾಗಿರಲಿ, ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು, ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ಇದು ಅತಿ ದೊಡ್ಡ ಸಾಮ್ರಾಜ್ಯವಾಗಿ ಇಡೀ ದಕ್ಷಿಣ ಭಾರತದಲ್ಲಿ ವಿಸ್ತರಣೆಯಾಗಿ ಬೆಳೆದಿರ್ತಕ್ಕಂಥ ಒಂದು ವಿಜಯನಗರ ಸಾಮ್ರಾಜ್ಯ. ಇವತ್ತು ಈ ಶಿಲ್ಪಗಳು ನಾವು ಏನು ನೋಡ್ತಾ ಇದ್ದೀವಿ, ಇದನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬನ ಒಂದು ಕರ್ತವ್ಯ ಅನ್ನೋದು ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಇದು ಬರೇ ವಸ್ತು ಪ್ರದರ್ಶನ ಅಲ್ಲ, ಇದು ಪ್ರವಾಸಿಗರನ್ನು ಸೆಳೆದು ಇದರಿಂದ ಆರ್ಥಿಕವಾಗಿ ನಮ್ಮ ರಾಜ್ಯ ಆಗಿರಲಿ ರಾಷ್ಟ್ರವಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇರಬಾರ್ದು, ಅದು ಒಂದು ಭಾಗ. ಆದರೆ ಇವತ್ತು ಈ ಶಿಲ್ಪಗಳು ಎಂತೆಂಥ ಯೋಧರನ್ನು ನೋಡಿರ್ತಕ್ಕಂಥ, ನಾವು ಕಲ್ಪನೆಯಲ್ಲಿ ಕೃಷ್ಣದೇವರಾಯ ಓಡಾಡಿರ್ತಕ್ಕಂಥ ಈ ಒಂದು ವಾತಾವರಣದಲ್ಲಿ ಅನೇಕ ಅಕ್ಕರಾಯ, ಬುಕ್ಕರಾಯ, ಯಾರ್ಯಾರು ಮಹಾನ್ ಪುರುಷರು ಓಡಾಡಿರ್ತಕ್ಕಂಥ ಈ ಸ್ಥಳ ಈ ಕಲ್ಲಿಂದ ನಮಗೆ ಅರ್ಥ ಆಗುತ್ತೆ, ಈ ಶಿಲ್ಪಗಳಿಂದ. ಇವತ್ತು ನಾವು ಇಲ್ಲೇ ಹುಟ್ಟಿ ಬೆಳೆದಂಥವ್ರು, ನಾವು ಇವತ್ತು ಮನೆಯ ಕಟ್ಟಡ ಮಾಡಬೇಕಂದ್ರೆ ಒಂದು ಕಲ್ಲು ಕ್ವಾರಿ ಮಾಡಿ ಅಲ್ಲಿಂದ ಇರ್ತಕ್ಕಂಥ ಶಿಲೆಗಳನ್ನು ಸೀಳಿ ನಾವು ಮನೆಗಳು ಕಟ್ತೀವಿ. ಆದರೆ ಆ ಪ್ರಕೃತಿಯನ್ನು ಉಳಿಸ್ಬೇಕು ಅನ್ನೋ ಉದ್ದೇಶನೇ ಇಲ್ಲ, ನಾವು ಸ್ವಾರ್ಥಿಗಳಾಗ್ಬಿಟ್ಟಿದ್ವಿ. ವಿ ಹ್ಯಾಡ್ ಬಿಕಮ್ ಎ ಸೆಲ್ಫಿಶ್ ಪೀಪಲ್. ಆ ಒಂದು ಶಿಲೆಯನ್ನು ಹೊಡೆಯೋದ್ರಿಂದ ಪ್ರಕೃತಿಯ ಒಂದು ಸೌಂದರ್ಯವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಕಲ್ಪನೆನೂ ಇಲ್ಲ ನಮ್ಮಲ್ಲಿ. ನಮಗೇನು ಬೇಕು, ಆ ಕಲ್ಲನ್ನು ಸೀಳಬೇಕು, ಅಲ್ಲಿಂದ ಕಲ್ಲಿಂದ ತಗೊಂಡು ಹೋಗಿ ನಾವು ಮನೆಯನ್ನು ಕಟ್ಟಬೇಕು. ಇವತ್ತು ನಾವು ಹಂಪಿ ಸಾಮ್ರಾಜ್ಯದಲ್ಲಿ ಎಷ್ಟು ಮಟ್ಟದ ಕಲ್ಲನ್ನು ಉಪಯೋಗ ಮಾಡಿರ್ತಕ್ಕಂಥದ್ದು, ಒಂದೊಂದು ಶಿಲೆನೂ ಕಲ್ಲಿಂದ ಮಾಡಿರ್ತಕ್ಕಂಥದ್ದು. ಎಲ್ಲಿಯಾದರೂ ಆ ಇತಿಹಾಸದ ಪುಟದಲ್ಲಿ ಇಲ್ಲಿಂದ ನಾವು ಕ್ವಾರಿಯನ್ನು ಕಲ್ಲನ್ನು ತಂದು ಇಲ್ಲಿ ನಾವು ಶಿಲೆಗಳು ಮಾಡಿದ್ದೀವಿ ಅನ್ನೋದು ಎಲ್ಲಾದರೂ ಗುರ್ತಿದೆ ಅಂದರೆ, ನಾನು ಮೇಡಮ್ಗೆ ಅದೇ ಕೇಳ್ತಾ ಇದ್ದೆ, ವೆದರ್ ವಿ ಕ್ಯಾನ್ ಫೈಂಡ್ ಎನಿ ಕ್ವಾರೀಸ್ ಫಾರ್ ದಿಸ್ ಕಟ್ಟೋದಕ್ಕೆ ಅನ್ನೋದು. ಎಲ್ಲೆಲ್ಲಿ ಕ್ವಾರಿ ಇಲ್ಲ. ಇವತ್ತು ಕೆಲವು ದಿವಸದ ಹಿಂದೆ ನಾನು ಶ್ರೀರಾಮುಲು ಸರ್ ಅವರು ಒಂದು ಚಕ್ಕರ್ ತೀರ್ಥ ಹತ್ರ ಒಂದು ಮಂಟಪಕ್ಕೆ ಹೋಗಿದ್ವಿ. ಅದು ಯಾವ ಉದ್ದೇಶಕ್ಕೆ ಕಟ್ಟಿದ್ದಾರೆ, ಯಾವುದೇ ರೀತಿಯ ಪ್ರಕೃತಿಯ ಒಂದು ಬಂಡೆಯನ್ನ ಸೀಳದೆ ಮುಟ್ಟದೆ ಆ ಕಲ್ಲನ್ನು ತಗೊಂಡು ಹೋಗಿ ಅಲ್ಲಿ ಯಾವ ರೀತಿ ಅಲ್ಲಿನ ಸರಿಪಡಿಸಿದಾರೋ, ಅಲ್ಲಿ ಯಾವ ರೀತಿ ಕಟ್ಟಡವನ್ನು ಪ್ರಯತ್ನ ಮಾಡಿದಾರೋ ಅನ್ನೋದು ಕಲ್ಪನೆಯಿಂದನೂ ನಮಗೆ ಆಗಲ್ಲ. ಅಂಥ ದಿವಸದಲ್ಲಿ ತಾಂತ್ರಿಕವಾಗಿ ಯಾವುದೇ ಟೆಕ್ನಾಲಜಿ ಇದ್ದಿಲ್ಲ. ಆದರೆ ಇವತ್ತು ನಾವು ಇದನ್ನು ಉಳಿಸ್ತಾ ಇಲ್ಲ, ಬರೀ ಆರೋಪ ಮಾಡ್ತಾ ಇದ್ದೀವಿ. ನಮಗೆ ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ.
ಅರೆ ಇದು ನಮ್ಮ ದೇಶದ ಹೆಮ್ಮೆ, ಇಡೀ ವಿಶ್ವನೇ ನೋಡ್ತಾ ಇದೆ, ಇಡೀ ವಿಶ್ವನೇ ಇಲ್ಲಿ ತಿರುಗಿ ನೋಡ್ತಾ ಇದೆ. ಅದರ ಜೊತೆಗೆ ಸಾರ್ವಜನಿಕರ ಜೀವನನೂ ನಡಿಬೇಕಾಗುತ್ತೆ, ಅದೂ ಸರ್ಕಾರದ ಗಮನದಲ್ಲಿ ಇರುತ್ತೆ. ಕೇಂದ್ರ ಸರ್ಕಾರ ಆಗಿರಲಿ, ಅದು ರಾಜ್ಯ ಸರ್ಕಾರದ ಆಗಿರಲಿ. ಯಾಕಂದ್ರೆ ಇದು ಜೀವಂತವಾದಂಥ ಸ್ಮಾರಕಗಳು ಇವು. ಈ ಸ್ಮಾರಕದಿಂದ ನಮ್ಮ ಸಂಸ್ಕೃತಿ, ನಮ್ಮ ಆರ್ಕಿಟೆಕ್ಚರ್ ಇದನ್ನೆಲ್ಲ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ಬೇಕನ್ನೋ ರೀತಿಯಲ್ಲಿ ನಾವು ಇದನ್ನು ರಕ್ಷಣೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನು ತೋರಿಸೋದಕ್ಕೆ ಸಾಧ್ಯ. ನಾವು ಇದನ್ನು ಯಾವುದೇ ರೀತಿಯಿಂದ ಸರಿಯಾಗಿ ನಾವು ಇದನ್ನು ಕಾಪಾಡದೆ ಹೋದರೆ ಮುಂದೆ ಇತಿಹಾಸಕ್ಕೆ ತೋರಿಸೋದಕ್ಕೆ ನಮ್ಮ ಹತ್ರ ಏನೂ ಇರಲ್ಲ. ಏನಂದರೆ ದೊಡ್ಡ ಒಂದು 27 ಅಂತಸ್ತಿನ ಬಿಲ್ಡಿಂಗ್ಗಳು, ಒಳ್ಳೆ ಪಾರ್ಕು, 6 ಲೈನ್ ರೋಡ್ಸು, 5 ಸ್ಟಾರ್ ಹೋಟೆಲ್ಸು, ಇದನ್ನು ತೋರ್ಸಕ್ಕಾಗುತ್ತಾ? ಅದನ್ನ ತೋರ್ಸೋಕೆ ಆಗೋದೇ ಇಲ್ಲ. ಆಲ್ರೆಡಿ ನಮ್ಗಿಂತ ಬಹಳ ಹೆಚ್ಚಿನ ಟೆಕ್ನಾಲಜಿ ಇರ್ತಕ್ಕಂಥ ಪ್ರಪಂಚಗಳು, ನಾವು ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಈ ಇತಿಹಾಸನ ಕಟ್ಟೋದಕ್ಕೆ ಯಾವುದೇ ಪ್ರಪಂಚಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಇದು ಹೇಳೋಕೆ ಇಚ್ಛೆ ಪಡ್ತೀನಿ. ಅದನ್ನ ನಾವು ಉಳಿಸ್ಕೊಳ್ಳೋಣ. ವಿ ವಿಲ್ ಪ್ರೊಟೆಕ್ಟ್ ದಿಸ್. ವಿ ಕಾಂಟ್ ಕ್ರಿಯೇಟ್, ನೋಬಡಿ ಕ್ಯಾನ್ ಕ್ರಿಯೇಟ್. ಇದನ್ನ ಕ್ರಿಯೇಟ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಎಂಥ ತಂತ್ರಜ್ಞಾನ ಬಂದ್ರೂ ದಿಸ್ ಕಾಂಟ್ ಬಿ ಎ ಕ್ರಿಯೇಟ್ ರಿಪ್ಲಿಕಾ ಫಾರ್ ದಿಸ್. ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್ ಫಾರ್ ದಿಸ್. ಹಾಗಾಗಿ ತಾವೆಲ್ಲ ಬಹಳ ಹಿರಿಯರಿದ್ದೀರಿ, ನಾನು ನಿಮಗೆ ಹೇಳುವಷ್ಟು ಆಲೋಚನೆ ಇಲ್ಲ. ಆದರೆ ನನ್ನ ಅನಿಸಿಕೆಯನ್ನು ಈ ವೇದಿಕೆ ಮುಖಾಂತರ ಹೇಳಿದ್ದೀನಿ. ನನಗೂ ಬಹಳ ಹೆಮ್ಮೆನೂ ಆಗ್ತಾ ಇದೆ, ಬಹಳ ಖುಷಿನೂ ಆಗ್ತಾ ಇದೆ. ಇವತ್ತು ಈ ಸಮ್ಮೇಳನ ಹಂಪಿ, ನಾವೆಲ್ಲ ಚಿಕ್ಕವರಿದ್ದಾಗ ಮೇಡಮ್, ಐ ವಾಸ್ ಟೆಲಿಂಗ್ ಯು ಆಲ್ ಟು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಇಲ್ಲೆಲ್ಲ ನಾವು ಊಟ ಮಾಡಿ, ಅವತ್ತು ಯಾವುದೋ ಒಂದು ಕಾರ್ಯಕ್ರಮ ಇದೆ, ಬಹಳಷ್ಟು ನಾವು ಸ್ಪೆಂಡ್ ಮಾಡಿದ್ವಿ. ಇವತ್ತು ಕೆಲವು ಅಧಿಕಾರಿಗಳನ್ನ ನಾನು ಚರ್ಚೆ ಮಾಡಬೇಕಾದಾಗ ನಾಟ್ ಈವನ್ 10% ಆಫ್ ದಿ ವಿಜಯನಗರ ಇಸ್ ಎಕ್ಸ್ಪ್ಲೋರ್. ಇಸ್ ಇಟ್ ರೈಟ್ ಆರ್ ನಾಟ್? ಐ ಡೋಂಟ್ ನೋ. ದ ಆಫೀಸರ್ಸ್ ವರ್ ಟೆಲಿಂಗ್ ಮೀ ನಾಟ್ ಈವನ್ ಎ 10%. ಸಿ, ಆ 10% ನೋಡಕ್ಕಾಗಲ್ಲ ನಮಗೆ. ವಾಟ್ ಈಸ್ ದ ಎಕ್ಸಿಸ್ಟಿಂಗ್ ಆಫ್ ದ 10% ಆಫ್ ಹಂಪಿ? ವಿ ಆರ್ ನಾಟ್ ಏಬಲ್ ಟು ಕಂಪ್ಲೀಟ್ ವಿತ್ ಇನ್ 2-3 days. If we explore entire Hampi Vijayanagara Samrajya, I think we should stay for months together to understand the issue and understand the subject, to understand the history of the Vijayanagar. So that I am very thankful that you had invited me, you had given an opportunity to talk few words. I am once again thankful for you people, and also ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಮತ್ತು ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರು, ಸ್ನೇಹಿತರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯನಗರ. Well, ladies and gentlemen, Shri Anand Singh has called upon the entire fraternity to realize the importance of the rich cultural heritage which our ancestors have left behind, to study deeply and preserve this, not just for our generations, but for the generations to come. It's indeed very meaningful. Let's give a round of applause and thank Shri Anand Singh for significantly giving us an insight. Dhanyavadalu, sir. We also have several dignitaries who have joined and watching this inaugural session in the virtual mode. We have a couple of addresses to follow back to back now. First of all, I would request Shri Govind Mohan, Secretary Culture, will address first. Virtual address, this is the recorded virtual address by Shri Govind Mohan. Good morning. A temple, also known as Devayatanam, the house of God, is not only a place of worship or ritual, but a center for education, fine arts, music and dance, science and technology, rituals and traditions, or in other words, every activity shaping the society. Construction of temples starts with the beginning of human settlements
and evolved through the ages. Architecturally in India, there were three main styles: Nagar, Dravid, and Vaishara. But several regional styles developed in different parts of the country during different periods. As temples developed, more surfaces were created for sculptures and paintings through additive geometry. That is, by adding more and more rhythmically projecting symmetrical walls and niches without breaking away from the fundamental plan of the shrine. Beautifully carved ancient temples are testimony of our glorious history, art, traditions, science, technology, and varied aspects, and their study helps us in connecting the present with the past. I would like to congratulate the Archaeological Survey of India, who have, in this 75th year of our independence, as part of the Azadi ka Amrit Mahotsav celebrations, organized this path-breaking international conference on temple architecture. This conference will bring out the diverse and myriad aspects of temple architecture as it evolved in India, and while connecting the present with the past, will also give pointers to the future. I hope that this conference will be a great success, and in the future we can hold more such seminars and conferences to deliberate, discuss, and amplify the huge amount of knowledge that is inbuilt and implicit in temple architecture in India. Thank you. Jai Hind. Thank you, Shri Govind Mohan. We have the Honorable Minister of State, Ministry of Culture, Government of India, Shri Arjun Ram Meghwal, who has joined us live virtually. I would request Shri Arjun Ram Meghwal to kindly address all of us. It's over to you, sir. Thank you. सर आपने ऑडियो शायद म्यूट किया है, ऑडियो म्यूट मोड से निकाल दीजिए सर. रेड्डी साहब, और मुझे इस प्रोग्राम में आना था, लेकिन वाराणसी में मेरी चुनावी ड्यूटी होने के कारण मैं वर्चुअली मोड से जुड़ रहा हूं. आप जितने भी लोग जो वर्चुअली मोड से जुड़े हुए हैं, इसमें अभी मैं सुन रहा था श्री रामुलु जी को, जो लोकसभा में 15वीं लोकसभा में मेरे साथी रहे, जो जिक्र कर रहे थे कि मंदिर कभी जागृति के केंद्र हुआ करते थे. अभी मैं आनंद सिंह जी को सुन रहा था विजयनगर साम्राज्य और हम्पी के बारे में, उनकी इंपोर्टेंस के बारे में. मैं अभी गोविंद मोहन जी को भी सुन रहा था, जो हमारे सेक्रेटरी कल्चर हैं गवर्नमेंट ऑफ इंडिया. मंच पे मुझे लगता है पंकज पांडे जी बैठे होंगे, श्रीमती विद्यावती जो डीजी हैं एएसआई के, आलोक त्रिपाठी जी, और सभी अधिकारीगण बैठे होंगे. सबको मैं नमस्कार करता हुआ मेरी बात प्रारंभ करता हूं. देखिए, ये 2 दिवसीय कॉन्फ्रेंस है जो देवायतनम नाम से हो रही है 25-26 फरवरी 2022 को. ये कॉन्फ्रेंस अपना आप में मील का पत्थर है. मैं मानता हूं कि भारत में मंदिर भारतीय कला, संस्कृति, ज्ञान, शिक्षा एवं स्थापित के केंद्र रहे हैं. आध्यात्मिकता के भी सेंटर रहे हैं, ज्ञान के भी सेंटर रहे हैं मंदिर, जागृति के भी केंद्र रहे हैं. और जो कम्युनिटी डेवलपमेंट होता था, उसकी नींव भी मंदिरों में कई बार पड़ती थी. इनोवेशन के भी मंदिर जो है वो केंद्र रहे हैं. इसलिए भारत में मंदिर स्थापित
की 3 प्रमुख शैलियां विकसित हुई, क्योंकि टेम्पल जो कल्चर है भारत में बहुत इंपॉर्टेंट है एंड दैट इज यूनिक आल्सो। तो भारत में मंदिर स्थापित की 3 प्रमुख शैलियां विकसित हुई, जिसमें पहली है नागर शैली, और दूसरी है द्रविड़ शैली, और तीसरी है बैसर शैली। जो नागर शैली है इसका प्रचलन हिमालय और विंध्या पहाड़ों के मध्य प्रचलित है। हम देख सकते हैं कि नागर शैली यहाँ ज्यादा प्रचलित है। जो द्रविड़ शैली है ये कृष्णा और कावेरी नदियों की भूमि पर विकसित हुई, द्रविड़ शैली। और जो बैसर शैली है ये विंध्य पहाड़ और कृष्णा नदी के बीच मध्य भारत में विकसित हुई। नागर शैली के प्रमुख मंदिरों में हम देवगढ़ का दशावतार मंदिर गिन सकते हैं, हम भीतरगांव के ईंट निर्मित मंदिर भी इसमें गिन सकते हैं, भुवनेश्वर में स्थित लिंगराज मंदिर भी एक इसका प्रमुख उदाहरण हो सकता है। और द्रविड़ शैली के जो प्रमुख मंदिर हैं उनमें हम लाड़कान का पार्वती मंदिर तथा एहोल के मंदिर आते हैं, और कांची में स्थित हमारा कैलाशनाथ मंदिर भी इसी शैली का एक प्रमुख उदाहरण है। बैसर शैली मूलतः नागर और द्रविड़ शैली का मिश्रित रूप है। इसके प्रमुख उदाहरण पापनाथ मंदिर एवं पट्टदकल मंदिर हैं। मंदिरों के संरक्षण का जो कार्य हमारे संस्कृति मंत्रालय के अंतर्गत आर्कियोलॉजिकल सर्वे ऑफ इंडिया ASI के द्वारा किया जाता है, वो भी आपको समय समय पर उसका अवलोकन भी होता है और जनता को भी ये दिखता है कि ASI मंदिरों के संरक्षण का बेहतरीन कार्य कर रही है। 25 फरवरी और 26 फरवरी को हम्पी में आयोजित ये 2 दिवसीय कॉन्फ्रेंस इस दिशा में मील का पत्थर साबित होगी, क्योंकि बहुत से विशेषज्ञ इस कॉन्फ्रेंस में भाग ले रहे हैं और जो मंदिरों के बारे में, जो मंदिरों की स्थापित कला है, मंदिरों की जो आध्यात्मिक शक्ति है, मंदिरों का जो वास्तु स्वरूप है, मंदिरों में जो कला और संस्कृति समृद्ध हुई है, उसके बारे में चिंतन मनन मंथन करेगी 2 दिवसीय। और इससे जो अमृत निकलेगा वो इस अमृत काल खंड में बहुत महत्वपूर्ण सिद्ध होगा, क्योंकि ये आजादी के अमृत महोत्सव के दौरान अमृत काल में ही ये कॉन्फ्रेंस आयोजित हो रही है। इस कॉन्फ्रेंस के लिए हम्पी का चयन किया जाना भी बहुत महत्वपूर्ण है। मैं हमारे DG विद्यावती जी को और हमारे सेक्रेटरी गोविंद मोहन जी को बधाई दूंगा, और हमारे मंत्री जी को भी, जिनके मार्गदर्शन में ये कार्यक्रम हो रहा है, जी किशन रेड्डी साहब को भी बधाई दूंगा कि इन्होंने हम्पी का चयन किया। ये चयन अपने आप में महत्वपूर्ण है। द सिलेक्शन ऑफ द प्लेस इज वेरी इंपॉर्टेंट। और कभी विजयनगर साम्राज्य की राजधानी रहा हम्पी, आज विश्व धरोहर है। यहाँ स्थित विरूपाक्ष महादेव मंदिर एवं पटाभी रामा मंदिर स्थापित कला का अद्भुत उदाहरण है। तुंगभद्रा नदी के तट पर हम्पी में होने वाली इस देवायतनम कॉन्फ्रेंस से मंदिर स्थापित है संरक्षण को कोई नई दिशा मिलेगी, ऐसा मेरा पूरा विश्वास है। मैं जो प्रधानमंत्री जी ने लाल किले से कहा था देश को संबोधित करते हुए कि यही समय है और सही समय है, भारत का अनमोल समय है, यही समय है, ये अमृत काल है। हम आजादी का अमृत महोत्सव मना रहे हैं। हम जब 2047 देश की आजादी के 100 साल पूरे होंगे तो देश को किस दिशा में ले जाना चाहते हैं, इसकी नींव भी अभी हम रख रहे हैं। तो ये जो कालखंड है ये रोड मैप ऑफ द 2047 भी है। इसलिए हम्पी से जो चिंतन निकलेगा, मंथन निकलेगा, अमृत निकलेगा, वो पूरे देश के लिए काम आएगा। इसलिए प्रधानमंत्री जी ने कहा यही समय है, सही समय है, भारत का अनमोल समय है। तो ये जो इतना महत्वपूर्ण आज का सब्जेक्ट है, मैं पुनः विद्यावती जी को और उनकी पूरी टीम को, हमारे गोविंद मोहन जी और उनकी पूरी टीम को, विजयनगर साम्राज्य की स्थापना हरिहर और बुक्का राव द्वारा की गई। राजा कृष्णदेव राय के समय साम्राज्य अपने चरमोत्कर्ष पर पहुंचा, तो भारत भी यहां से एक नई दिशा लेकर के
अपने भारत पूरे वैभव के चरमोत्कर्ष पर पहुंचे, ये शुभकामना देता हुआ मैं अपनी वाणी को विराम देता हूं। बहुत बहुत धन्यवाद। ಬಂಧುಗಳೇ, ಮಾನ್ಯ ಶ್ರೀ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ವಿಶೇಷವಾಗಿ ಹಂಪಿಯಲ್ಲಿ ಈ ಕಾನ್ಫರೆನ್ಸ್ ನಡೀತಾ ಇರೋದು ಅತ್ಯಂತ ಅರ್ಥಪೂರ್ಣವಾಗಿದೆ. ಸಮಸ್ತ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ನಡೆಯುವಂತಹ ಎಲ್ಲ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಮಗೆ ದಾರಿದೀಪವಾಗಲಿ ಅಂತ ಹಾರೈಸಿದ್ದಾರೆ. ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಥ್ಯಾಂಕ್ ಶ್ರೀ ಅರ್ಜುನ್ ರಾಮ್ ಮೇಘ್ವಾಲ್ ಫಾರ್ ಹಿಸ್ ಹೈಲಿ ಇನ್ಸ್ಪೈರಿಂಗ್ ಅಡ್ರೆಸ್. ಧನ್ಯವಾದಗಳು ಸರ್. I would now request the Vice Chancellor of Kannada University Hampi, Professor S.C. Ramesh, from the virtual mode to the physical mode. Professor Ramesh. ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವರಾದ ಗೌರವಾನ್ವಿತ ಶ್ರೀ ಕಿಶನ್ ರೆಡ್ಡಿ ಜಿ ಅವರೇ, ಜನಪ್ರತಿನಿಧಿಗಳು, ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಸಚಿವರಾದ ಗೌರವಾನ್ವಿತ ಶ್ರೀ ಆನಂದ್ ಸಿಂಗ್ ಜಿ ಅವರೇ, ಜನಪ್ರತಿನಿಧಿಗಳು, ಕರ್ನಾಟಕ ಸರ್ಕಾರದ ಸಾರಿಗೆ ಮಂತ್ರಿಗಳಾದ ಗೌರವಾನ್ವಿತ ಶ್ರೀ ರಾಮುಲು ಜಿ ಅವರೇ, ಮತ್ತೊಬ್ಬ ಜನಪ್ರತಿನಿಧಿಗಳು, ಶಾಸಕರು, ಗೌರವಾನ್ವಿತ ಶ್ರೀ ಸೋಮಶೇಖರ ರೆಡ್ಡಿ ಜಿ ಅವರೇ, ಹಾಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಂಕಜ್ ಕುಮಾರ್ ಪಾಂಡೆ ಅವರೇ, ಇನ್ನೊಬ್ಬ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ವಿದ್ಯಾವತಿ ಮೇಡಮ್ ಅವರೇ, ವಿಜಯನಗರ ಜಿಲ್ಲೆಯ ನಾಗರಿಕರೇ, ಸಂಶೋಧಕರೇ, ಭಾರತಾದ್ಯಂತ ಬಂದ ಇತಿಹಾಸ ತಜ್ಞರೇ, ಮಾಧ್ಯಮದ ಮಿತ್ರರೇ, ಕನ್ನಡ ವಿಶ್ವವಿದ್ಯಾಲಯ ಕಳೆದ 30 ವರ್ಷಗಳಿಂದ ವಿಜಯನಗರಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡ್ತಾ ಬಂದಿದೆ. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿರುವ ದೇವಾಲಯಗಳನ್ನು ಕುರಿತಂತೆ ದೇವಾಲಯಗಳ ಕೋಶವನ್ನು ಹೊರತಂದಿದೆ. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ತಾವು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜಿಸ್ತಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಈ ರೀತಿಯ ಸಹಕಾರಕ್ಕೆ ನಾವು ಕನ್ನಡ ವಿಶ್ವವಿದ್ಯಾಲಯದವರು ಸದಾ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಂಪಿಯಲ್ಲಿರುವ ಎಲ್ಲ ದೇವಾಲಯಗಳ ಕುರಿತಂತೆ ಅನೇಕ ಯೋಜನೆಗಳನ್ನು ನಾವು ಈಗಾಗಲೇ ಪೂರೈಸಿದ್ದೇವೆ. ಅವುಗಳನ್ನೆಲ್ಲವನ್ನೂ ಕೂಡ ಪ್ರಕಟವನ್ನೂ ಕೂಡ ಮಾಡಿದ್ದೇವೆ. ಕನ್ನಡದಲ್ಲಿ ಅದನ್ನು ಪ್ರಕಟ ಮಾಡಿದ್ದೇವೆ. ಈ ಕುರಿತಂತೆ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಾಲಜಿ ಮತ್ತು ಹಿಸ್ಟ್ರಿ ವಿಭಾಗಗಳು ಮತ್ತು ಅಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಎಲ್ಲ ಕೃತಿಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಕನ್ನಡದ ಜ್ಞಾನವನ್ನು ವಿಶ್ವದ ಜ್ಞಾನವನ್ನು ಆಗಿಸಬೇಕಾಗಿದೆ. ಅದನ್ನು ಕನ್ನಡ ವಿಶ್ವವಿದ್ಯಾಲಯ ಅತ್ಯಂತ ಪ್ರಾಮಾಣಿಕವಾಗಿ ಮಾಡುತ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. Well, ladies and gentlemen, Professor S.C. Ramesh has welcomed all the dignitaries and participants of this important conference to Kannada University Hampi, and indeed, the entire team is all set to welcome you all for the deliberations of the conference. Let's all thank Professor S.C. Ramesh for his address. Dhanyavadagalu, sir. As we all know, Karnataka is one state, many worlds. Under the leadership of the Honorable Chief Minister, Shri Basavaraj Bommai, and the Honorable Minister of Tourism, Shri Anand Singh, Shri Pankaj Kumar Pandey, Secretary Tourism, Government of Karnataka, and the entire team have been striving day in and day out to keep this alive. Karnataka, one state, many worlds. I would request Shri Pankaj Kumar Pandey to address all of us. Please welcome Shri Pankaj Kumar Pandey. ಎಲ್ರಿಗೂ ನಮಸ್ಕಾರ. All the dignitaries on dais, especially Honorable Minister for Culture, Tourism and Northeast, Shri G. Kishan Reddy ji, our Honorable Minister for Transport, Government of Karnataka, Shri Ramlu ji, Honorable Minister for Tourism, Government of Karnataka, Tourism and Ecology, Government of Karnataka, Anand Singh ji, MLA Mr. Somshekhar, Professor S.C. Ramesh, the Vice Chancellor for
Hampi University, Kannada University, Hampi, who has benevolently given his venue for the 2 days where the deliberations will happen. Vidyavati Madam, who is from the state cadre and who has been supporting the state and obviously supporting the ASI all along, driving the ASI. All invitees, participants of the conference, which is very aptly titled as an Odyssey of Indian Temple Architecture. And I like to welcome all of you to this wonderful state, one state, many words. Karnataka offers everything to you, and welcome to this wonderful place, Hampi. Temple, in fact, in the morning, we were discussing temple have various facets. It holds very important place in every Indian heart. And they have been the centers of religion, architecture, engineering, science, education, finance, culture, the list is endless. And they have been the vibrant centers for all these things. And they have been the symbols of human excellence over centuries. As Honorable Minister Anand Singh Ji has told, that you can't recreate Hampi. You can have a replica of Hampi, but you can't recreate this wonderful architecture, this wonderful place. And we have to keep it for centuries for our next generations to see what wonderful creations have been done by our ancestors, by the great sculpture makers and all those. In Karnataka, we have got more than 500 ASI protected monuments, 1,000 odd state protected monuments, and we are one of the highest ASI protected monuments in the state. And this gives us a big responsibility as well as an opportunity to showcase the beautiful culture, the beautiful sculpture, the beautiful art which is there in the state of Karnataka. Before I go further, I like to thank Honorable Minister for the Tourism, Kishan Reddy sir, for having nominated Belur, Halebeedu and Somnathpura. These are Hoysala architecture places. They have been the nominations of India for UNESCO tag. Thank you very much, sir. And we will do our best to get the tag for these wonderful pieces of architecture. I have a request. In fact, me and Vidyavati Madam were discussing, we can probably get tourism and RDPR work together and use the NREGA funds to protect all the important monuments in the state and in the country. We have got a huge amount of NREGA funds coming. We have got around the places where the temples are there, we have got artisans, we have got sculpture makers. We can make use of them. We can come out with the size stone masonry. We can come out with stone pillars, demarcate the boundary, protect the place, come out with greening, with plantation. All these things are allowed in NREGA. So Harshal, who is sitting here as CEO Zilla Panchayat, I think we can start from Hampi, from Vijayanagar district, and take it to all the other places in the state. And we can create a model where we protect as well as give employment, as well as make these places vibrant places for the people to come and visit. So I think we can display and demonstrate that. Let us join our hands in the state and do that and display and show it to the country. With this, I like to thank especially the union government for having kept the faith in the state of Karnataka, to have come here and to have organized the first set of this 2 days conference on the temple architecture. Thank you very much, sir, and thanks for giving an opportunity to speak from the dais. Thank you. Thank you, Shri Pankaj Kumar Pandey, for underlining the various steps being taken by the government of Karnataka to preserve the rich cultural heritage of our state and the country. Dhanyavad, sir. Before we move on, Shri Anand Singh wants to express a minute, an important point. Just for a minute. Dhanyavad. सर आई एम सॉरी 1 मिनट में मैं बात करता हूं सर. किशन रेड्डी साहब, आपको ये स्टेज से मैं आपको रिक्वेस्ट करता हूं, क्योंकि ये जो विजयनगर साम्राज्य का बहुत नाम मशहूर कृष्णा देवराया, आपका नाम भी कृष्णा से ही शुरू हो रहा है. मैं आपको एक रिक्वेस्ट करना चाहता हूं, आपको और विद्यावती मैडम को,
जब कृष्णदेवराय ने ओडिशा वार में जीतने के बाद वहाँ से बालकृष्ण एक छोटा से स्कल क्या बोलेंगे वो विग्रह को उधर से खुद ने अपने हाथों से हम्पी को लाया था। लेकिन पता नहीं मेरे को ज़्यादा हिस्ट्री, वो विग्रह कहाँ पे अभी चेन्नई म्यूजियम में है, उसको कोशिश करके आप फिर हम्पी को लाने से आप भी इतिहास में बच जाएंगे बोल के आपको रिक्वेस्ट कर रहा हूँ। बस वो भूल गया था मैं। धन्यवाद। ಧನ್ಯವಾದಗಳು ಸರ್. ಮತ್ತೊಂದು ಪ್ರೋ ಕರ್ನಾಟಕ significance there. At this juncture, a wonderful booklet has been brought out by the Archaeological Survey of India at the backdrop of Azadi ka Amrit Mahotsav, the 75 temples, an Odyssey of Indian temple architecture. This book gives us an insight and also the introduction about these temples. I would request the Honorable Union Minister, Shri Krishna Reddy Garu, to kindly release this. Well, ladies and gentlemen, it has got 75 significant temples. As we all know, India is a land of temples. The booklet is aimed to get more and more people interested in learning more and more about our temples. So it's a very important book. I would request all of you to put your hands together and signal in unison that you are all indeed with the Ministry of Culture, Government of India, to preserve the rich cultural heritage of our country, as the book would represent the temples with various styles, regions, and showcase the rich temple heritage of India. This is Devayatanam, an Odyssey of Indian temple architecture, brought out by the Archaeological Survey of India, Ministry of Culture, Government of India. Thank you very much, Honorable Minister Shri G. Krishna Reddy, for releasing this. I would now request the Honorable Minister Shri G. Krishna Reddy Garu to kindly address all of us. Bandhugale, swagatisi Gauravanvita Shri G. Kishan Reddy avaran. International Conference on Temple Architecture, Devayatanam, respected Sri Ramulu Garu, Sri Ramulu Avare, Transport Minister, Karnataka State, Sri Anand Singh Avare, Tourism Minister, Karnataka, Sri Somashekar Reddy Avare, MLA Ballari, Pankaj Kumar Pandey Avare, Tourism Secretary, Karnataka, Srimati Vidyavati Avare, DG, Archaeological Survey of India, Government of India, Sri Ramesh Avare, Vice Chancellor, Kannada University, SPA Vijayawada, Deputy Professor, Sri N.V. Ramana Rao Garu, and other officers of Ministry of Culture, Government of India, officers of the state government, Karnataka, scholars and researchers from India and abroad, other dignitaries, media friends, brothers and sisters, एल्लरकू नमस्कारम। भाइयों और बहनों, आप सबको मेरा ओर से मैं नमस्कार करता हूँ। टेम्पल्स आर इंडिया सिंबल है। विथ आवर टेम्पल इंडिया's आइडेंटिफिकेशन है,
temples are lifeline of our culture. Temples of our lifeline of way of living. Temple will present our way of life. भारत का अस्थिरा का प्रतीक है मंदिर. India is a land of rich, tangible and intangible culture heritage, and this needs to be celebrated and protected. Therefore, it gives me immense pleasure to participate in the International Conference on Temple Architecture, Devayatanam. Friends, the theme of this conference today, Devayatanam, an Odyssey of Indian temple architecture, is a opportunity to discuss, deliberate, disseminate the science and the art behind the temple architecture. Friends, this is in line with the vision of our Honorable Prime Minister Narendra Modi for India's future. He tells us the mantra, vision of 5 V's. V, Virasat. Virasat means development. Number 2, Virasat means heritage. Vikas. Vikas means development. Vishwas, trust. Vijnan, science of technology. And Vishwaguru, Bharat, and India that shows the world the way. In 5 V's, the first one, Vikas, we ensure that the poorest of poor, first they should get the benefits of development. Second V, Virasat. With Virasat, we protect, we preserve, we propagate, and we perpetuate our wonderful heritage. Third V, Vishwas. With Vishwas, we operate from a place of trust and win the confidence of the people of India and world. Vijnan. With Vijnan, we will leverage India youth enterprises to build a self-reliant Atmanirbhara Bharat on the foundation research, science and technology. Friends, last V, Vishwaguru. And this will be ensure India's quest to become a Vishwaguru, world leader as a all aspects. भारत के पास प्राचीन विरासत है. उस विरासत में भारत का अटूट विश्वास है. उस विश्वास में विज्ञान है. विज्ञान, विरासत और विज्ञान के आधार पर हम विकास के रास्ते पर निरंतर आगे बढ़ते रहेंगे. और इस विकास के दम पर हम विथ यूनाइटेड डेडिकेशन एंड हार्ड वर्क भारत को एक विश्व गुरु हम बनाएंगे. द टेम्पल्स ऑफ दिस लैंड बैंड द पीपल ऑफ दिस ग्रेट नेशन एंड अवर ट्रेडिशन. Therefore, the role of the temple needs to be seen through multiple dimensions. Temples provide spiritual well-being to the soul. Temples provide enlightenment through education and learning. Temples provide economic opportunities to the local community. Temples provide a creative outlet for the
craftsmen and artists and artisans. Temples act as a repository of our culture, glory that sheds light on our past achievements. Hindu temple architecture is an art and a science. This is not only a building, this is not only art, this is a science. Temple architecture, this science includes Shilpa Shastra, Vastu Shastra, geometry and symmetry. Friends, मंदिर भारत का एकता, जितने भी टेम्पल्स है, जितने भी मंदिर है, वो भारत का एकता और अखंडता और संप्रभुता के लिए प्रमुख केंद्र है। मंदिर भारत की समरसता और समानता का केंद्र है। इतना ही नहीं, हजारों क्रांतिकारियों ने इन्हीं ने मंदिरों में अग्नि के सामने भारत के आजाद के लिए जो आंदोलन हुआ था, उस संघर्ष करने के लिए, बलिदान देने के लिए, आजाद लाने के लिए संकल्प लिए थे टेम्पल के अंदर। टेम्पल्स के सामने कोई कास्ट नहीं है, कोई अमीर नहीं है, कोई गरीब नहीं है। टेम्पल सबके लिए एक ही है। इसलिए टेम्पल एक समानता, सोशल इक्वालिटी लाने के लिए हमारा केंद्र बन गया है। द टेम्पल्स ऑफ हम्पी ऑलरेडी फीचर इन द वर्ल्ड हेरिटेज लिस्ट ऑफ द यूनेस्को फॉर देयर sheer brilliance, imagination, scintillating architecture. Approximately, India, we have 40 UNESCO heritage centers or Hindu temples and different architectures, styles, patterns or symmetries. This year, I am happily inform you just now, officers also told, this year we have submitted the Hoysala temple of Belur, Olbede and Somanathpura to the UNESCO World Heritage List. This is going to be 41 UNESCO Heritage List from India. A part of this is India is a recognition list. We have Karnataka state, a new building, many of grand temples. The grand temples in India, we are going to see Prabhu Sri Ramachandra is going to build in Ayodhya. अयोध्या में एक नया भव्य मंदिर बनने वाले हैं, हमारा सामने ही बनने वाले हैं। कोई भी हम एक्सपेक्टेशन नहीं किया अयोध्या में राम मंदिर होगा, नहीं होगा। हजारों साल से उसके संघर्ष चलते आए, मगर आदरणीय प्रधानमंत्री जी नरेंद्र मोदी जी के नेतृत्व में आने वाले 2 साल के अंदर आप लोग पूरे अयोध्या में श्री राम मंदिर, भगवान श्री राम जी का दर्शन कर सकते हैं। वो मंदिर बनने वाला है, काम शुरू भी हो गया। After the close to 250 years, the historical spiritual capital of India, Kashi, Banaras, the Kashi Vishwanath Dham has been regenerated through Divya Kashi, Bhavya Kashi. लोग बोलते थे जिंदगी में एक बार काशी जाना चाहिए। बहुत लोग हमारा विश्वास करते थे जीवन के आखिर के समय हम काशी में रहना चाहिए। ऐसा काशी को आदरणीय प्रधानमंत्री जी के नेतृत्व में एक दिव्य काशी, एक भव्य काशी बनाने के लिए प्रयास किया है, सफल भी हुआ है। आज काशी
एक सांस्कृतिक केंद्र है काशी, एक दिव्य काशी, भव्य काशी बनकर आज देश के सामने है। भाइयों, ए टेम्पल ऑफ केदारनाथ has been made more accessible with amenities and better infrastructure and devotees. मैं तेलंगाना से आता हूं। तेलंगाना में अभी अभी रामानुजा जीयर स्वामी जी का एक बड़ा मूर्ति बनाया, उनके साथ एक भव्य मंदिर भी आया। एक जगह वैष्णव समुदाय के लगभग 108 टेम्पल्स यही जगह हैदराबाद में कंस्ट्रक्ट किया है। वैसा ही आज हैदराबाद में एक स्टोन कल्चर के साथ आज और एक टेम्पल भी आने वाले हैं। आवर फोकस इज टू मेक existing spiritual places accessible to devotees through better infrastructure and world-class amenities. In fact, the Ministry of Tourism and Ministry of Culture conceived of the Prasad and Swadeshi Darshan scheme with budget more than 7,000 crores. This is approximately $1 billion US. This will be ensure an enhanced spiritual experience to the devotees. मित्रों, इस वर्ष भारत अपने आज़ाद के 75 वर्ष का पूरा कर रहे हैं और आज़ादी का अमृत महोत्सव का फेस्टिवल जश्न मनाने के लिए निर्णय किया है, शुरुआत भी किया है। दिस ईयर इज ए 75 years ऑफ इंडियाज इंडिपेंडेंस डे सेलिब्रेशंस। आज़ाद का अमृत महोत्सव हम इसलिए मना रहे हैं जिन्होंने देश के लिए बलिदान किया है, जिन्होंने अंग्रेजों से लड़ाई लड़ी है, जिन्होंने स्वतंत्र भारत का स्वप्न देखा और आज़ाद का अमृत महोत्सव उन्होंने अनसंग हीरोज का फ्रीडम मूवमेंट को, क्रांतिकारियों को सच्ची श्रद्धांजलि देने के लिए और इसके सपनों का नया भारत, न्यू इंडिया निर्माण करने के लिए हम आज़ाद का अमृत महोत्सव कार्यक्रम मना रहे हैं। जिस तरह भगवान राम की वानर सेना में बहुत से चेहरा ऐसा भी है जिन्होंने लंका को विजय करने में अपना बहुमूल्य योगदान दिया था, लेकिन उनका पहचान पूरे लोगों का अपने सामने नहीं आता है। जिसके पहचान हमारा सामने नहीं आए, ऐसे महानुभावों का पहचान करने के लिए भारत सरकार स्टेट गवर्नमेंट से मिलकर आज़ाद का अमृत महोत्सव में हम प्रयास कर रही है ताकि उनका भी उतना ही सम्मान किए जा सकते हैं एज ए स्वतंत्र समन्वय सेनानी के ओर से। आज़ाद की लड़ाई में अपने योगदान देने वाले हर महानुभाव हमारे लिए पूजनीय है और वंदनीय है। 2047 में भारत, हमारा देश जब अपने आज़ाद का 100 साल का वर्ष पूरा करेगा, निस्संदेह 2047 में हमारा भारत सारी दुनिया के रास्ता दिखाते हुए विश्व गुरु बनकर उतना ही उनका नेतृत्व करने वाला है। हमारा भारत पुनः विश्व रूप से स्थापित होगा 2047 तक, जब उस भारत का 100 साल का स्वतंत्रता से के फेस्टिवल हम बनाएंगे। इसमें लिए एवरी इंडियन शुड पार्टिसिपेट करना है। इसी विश्वास के साथ मैं आज ये फेस्टिवल जो टेम्पल के द्वारा जो भारत का कल्चर है, उसका विरासत है, उसको प्रोटेक्ट करने के लिए भारत सरकार लगातार प्रयास करने वाले है। जिस जगह हम बैठे हैं, जिस जगह हम इस कार्यक्रम को करें, उसमें एक तेलुगु का गाना मुझे याद आता है। प्रमुख गायक स्वर्गीय घंटसाला जी का इस मंदिर का, इस कंस्ट्रक्शन का, इस मॉन्यूमेंट का बारे में वो गाया था। ఏకశిలా రత్పం లోకేష్ ఒడిలోన ఓర చూపుల దేవి ఊరేగి రాగా రాష్ట్ర స్తంభాలకే చేతనత్వము కలిగి సరిగమ పదనిస పదములే పాడగా
శిలలపై శిల్పాలు చెక్కినారు. ఈ రకంగా ఈ యొక్క మందిరం గురించి ఘంటసాల గారు అద్భుతంగా పాట పాడి ఈరోజు మన ముందు పెట్టారు. అదేవిధంగా ఇంతకుముందు శ్రీరాములు గారు నాతో మాట్లాడుతూ ఈ ప్రాంతంలో టెంపుల్స్ చాలా ఉన్నాయి, వాటన్నిటిని కూడా अभी मेरा सामने श्री रामुलू जी बताया, मैं बहुत कुछ टेंपल को अडाप्ट करके उस टेंपल में जो भी काम करना है, जो मेंटेनेंस हो, जो पूरा इंफ्रास्ट्रक्चर हो, हम हमारे फ्रेंड्स से मिलकर हमारा सरकार के द्वारा और उनके रिलेशंस के द्वारा हम करने वाले हैं. मैं बताना चाहता हूँ, भारत सरकार तय किया है जितने भी मॉन्यूमेंट्स है एएसआई के पास, हम उसको अडॉप्ट देने के लिए तैयार है. जो भारत में अलग अलग मॉन्यूमेंट्स है, कुछ लोग चाहते हैं उस मॉन्यूमेंट में हम भी काम करें, हम भी योगदान हो. इसलिए सभी लोगों को इस मॉन्यूमेंट्स को जो आगे आते हैं उनको इस मॉन्यूमेंट को अडॉप्ट करने के लिए हम आने वाले दिन में देने वाले हैं, क्योंकि बहुत बड़ा कल्चर है. हजारों मॉन्यूमेंट्स हमारे सामने हैं, उसको बचाना है. सिर्फ सरकार एक ही काम नहीं कर सकते. सो भी जन भागीदारी से ही इस कल्चर को प्रोटेक्ट कर से लोगों का योगदान होना चाहिए, लोगों का भागीदार होना चाहिए, लोगों का इस विषय पर ध्यान होना चाहिए, श्रद्धा होना चाहिए. इसके लिए भारत सरकार ने तय किया है जितने भी मॉन्यूमेंट्स है और उस मॉन्यूमेंट्स को जनता को देंगे, जनता के द्वारा उसको प्रोटेक्शन करने के लिए उनको भी भागीदारी करेंगे. इस शब्द के साथ मैं फिर एक बात हमारे भारत सरकार के कल्चर डिपार्टमेंट के आर्कियोलॉजी सर्वे ऑफ इंडिया के सभी अधिकारियों को और कर्नाटक सरकार के सभी अधिकारियों को मंत्री के नाते मैं धन्यवाद देना चाहता हूं, अभिनंदन करना चाहता हूं. आज इस प्रांत का चुनकर इस मॉन्यूमेंट के बीच में ये कार्यक्रम करें. पूरे एक बात आप सबके ओर से मैं सभी अधिकारियों को, कर्नाटक सरकार को भी धन्यवाद देते हुए मेरा वाणी को विराम करता हूं. जय हिंद, भारत माता की जय. जय विजयनगरा. Well, ladies and gentlemen, you would all agree with me that was indeed a comprehensive overview highlighting the necessity to preserve the rich Odyssey of Indian temple architecture, and Devayatanam indeed is the first step towards that. Let's all once again thank the Honorable Union Minister Shri G. Kishan Reddy for his address. Dhanyavad, sir. At this juncture, I would request the Joint Director General of Archaeological Survey of India, Dr. M. Nambirajan, for words of thanks. Namaste. It's an honor for me to propose the vote of thanks or the words of thanks, as just mentioned by Mr. Shankar. At the outset, we are extremely honored to have the presence of Shri Kishan Reddy, Honorable Minister for Culture. We waited very anxiously when there was a delay due to the technical glitch. Finally, the Honorable Minister could make it. In spite of his busy schedule, he could make it. He could find few hours to spend time with us and inspire us through his, wonderful speech. We are extremely happy, sir, and honored, sir, by your gracious presence. Thank you, sir. Honorable Minister for State, Shri Arjun Ram Meghwal, he expressed that he wanted to come here, but due to some other engagements, he couldn't make it physically here. But he was so insisting that he will make an address in this conference on the online platform. We are extremely thankful, sir, for your inspiring talk. Actually, he was giving a brief overview of the temple architecture. Thank you very much, sir. We are glad to have the presence of the Honorable Ministers from Karnataka, Shri Ramulu, Honorable Minister for Education, Shri Anand Singh,
Honorable Minister for Tourism, who hails from this place. Some of you may not have understood as he spoke in Kannada, but the way he spoke, the way he expressed his emotions, make you all understand how much he is connected to these monuments, how much he wants to work for these monuments. We are extremely thankful to your gracious presence, sir. Shri Somasekhar Reddy, MLA from Bellary, was also present here. We gave a very emotional speech. We are extremely happy to have you with us, sir. We are fortunate to have with us Professor S.C. Ramesh, Vice Chancellor of the Kannada University, who was kind enough to allow us to use the facilities in the Kannada University, the auditoriums and the accommodations also he has given us. So we are extremely happy to have you with us, sir. We hope the cooperation and coordination with the Kannada University will continue in future also. Shri Pankaj Pandey, Secretary Tourism, has been extending all cooperation from the government of Karnataka to ASI. We are very happy to have you with us, sir, and for your kind words, thank you very much. DG ASI, Srimati Vidyavati, has been supporting the research in ASI ever since her arrival nearly 2 years ago. She herself has documented more than 500 monuments, 500 temples, in fact. So she has that, interest in conducting research, studying the temples, and that is one of the reasons she could conceive the idea of organizing a conference on temple architecture, and that too in a place like Hampi. Thank you very much for DGASI for choosing this topic and choosing the venue, Hampi. The district administration has been very cooperative, whether it is PWD or the electricity department, the police, the fire service, to all the departments of the state, we extend our heartfelt thanks. No conference will be successful. The success of the conference depends on the scholars. We are fortunate to have a great set of scholars participating in this two-day conference. Many of them have come physically, and those who couldn't come physically are participating online. We are sure that we will stand to benefit a lot from the proper presentations and the debate that is going to happen. Thank you very much to all the scholars. There are many people watching this program live, and thank you to all the persons who are watching this program online. I should also thank the ASI team from the headquarters and the Hampi team led by Dr. Nikhil Das, who have been working on this program, to organize this program for a month or so. They are working day and night. Thank you to all the team members of Hampi Circle. We are also thankful to the print media, electronic media, and the social media. Thank you all. Namaste. Thank you, Dr. Nambirajan, for those words of thanks. I would now request all the delegates to kindly move to the Kannada University Hampi, have lunch, and be ready for the afternoon deliberations. Friends from the print and electronic media will stay back. ಬಾಕಿಯವರೆಲ್ಲರೂ ಸಹ ಕನ್ನಡ ಯೂನಿವರ್ಸಿಟಿ ಹಂಪಿಗೆ ಹೋಗಬೇಕಾಗಿ ವಿನಂತಿ. ಮಾಧ್ಯಮದ ಸ್ನೇಹಿತರು ಮಾತ್ರ ಉಳ್ಕೋಬೇಕಾಗಿ ವಿನಂತಿ. Thank you very much. It was indeed great having all of you for the inaugural session. Namaskara. All of you take care. The moment you get up from your seat, please put on your masks and let the mask be on your nose also. Thank you very much. Namaskara.